ಹರೇ ರಾಮ. ನೀವು ಹೇಳಿ. ಶ್ರೋತಾಂಸಿ ಸರ್ವರ್ಷಿ ಹೃದಾಂ ಯದೀಯೇ ಪ್ರಜ್ಞಾ ಸಮುದ್ರೇ ಮಿಲನಂ ಭಜಂತಿ ತಂ ಜ್ಞಾನ ವಿಜ್ಞಾನ ನಿಧಿಂ ಶರಣ್ಯಂ ಶ್ರೀ ಸದ್ಗುರುಂ ತ್ವಾಂ ಶರಣಂ ಪ್ರಪದ್ಯೆ. ಜೀವಯಾನ ಪ್ರವಚನ ಸರಣಿ. ಇದು ಎಷ್ಟನೇದು? 4 ಅಂತ ಸರಿ ನೋಡಿ. ಒಂದ್ಸರಿ 3 ಅಂತ ಹೇಳ್ತೀರಿ, ಒಂದ್ಸರಿ 4 ಅಂತ ಹೇಳ್ತೀರಿ, ಕೆಲವರು 3 ಅಂತ ಹೇಳ್ತೀರಿ, ಕೆಲವರು 4 ಅಂತ ಹೇಳ್ತೀರಿ. ಯಾವ್ದು ನಿಜ? ಆಯಿತು. ಆದರೆ ಇವತ್ತು ನೀವು ಮುಂದಿನ ಪ್ರವಚನ ಸರಣಿ ಪ್ರಾರಂಭ ಮಾಡೋದಿಲ್ಲ. ಯಾಕೆಂದರೆ ಹಿಂದಿನದು ಏನಾಗಿದೆ ಅಂತ ಗೊತ್ತಾಗಬೇಕಲ್ಲ, ಆಮೇಲೆ ತಾನೇ ನಾವು ಮುಂದಕ್ಕೆ ಹೋಗಿರೋದು. ಹಾಗಾಗಿ ಅದೇ ಕುರುಡ ಕತ್ತ ಹೊಸದಂತೆ ಆಗಬಾರ್ದಲ್ವ. ನಾವು ಹೇಳಿದ ಕಥೆ ನಿಮ್ಗೆ ನೆನಪಿರ್ಬೋದು, ಕುರುಡ ಕತ್ತ ಹೊಸದಂತೆ ಅಂತ. ತೆಂಗಿನ ನಾರು ಕತ್ತ ಅಂತಂದರೆ ಅದರಿಂದ ಹಗ್ಗ ಮಾಡ್ಬೋದು. ಹೊಸಿಬೇಕು, ಹೊಸಿತಾ ಇದ್ದರೆ ಹಗ್ಗ ಆಗ್ತಾ ಹೋಗ್ತಾ ಇರುತ್ತೆ. ಅದು ಹಿಂದ್ಗಡೆ ದೀಪ ಇತ್ತು. ಕೇಳಿ ಪ್ರಶ್ನೆ, ನಾವು ಕುರುಡನಿಗೆ ಯಾಕೆ ದೀಪ ಅಂತ? ಕುರುಡನಿಗೆ ದೀಪ ಯಾಕೆ? ಶೈಲಿಗೆ ಅದೊಂದು ಅಂತ ದೀಪ ಅಂತ. ನಿಜವಾಗಿ ಉಪಯೋಗ ಏನೂ ಇಲ್ಲ ನೋಡಿ. ಇದೆಯಾ ಉಪಯೋಗ? ವಾಹನಗಳಲ್ಲಿ ಉಪಯೋಗ ಇರುತ್ತೆ. ಯಾಕೆಂದರೆ ಸ್ವಲ್ಪ ಬೆಳಕು ಮಾಡಿದರೆ ಎದುರುಗಡೆ ಬರೋರಿಗೆ ಗೊತ್ತಾಗುತ್ತೆ ಏನೊಂದು ಬರ್ತಾ ಇದೆ ಅಂತ. ಹಾಗೆ ಕುರುಡ ಓಡಾಡ್ಬೇಕಾದ್ರೆ ದೀಪ ಹಾಕ್ಕೊಂಡು ಹೋಗ್ಬೋದು ಅವನು ರಾತ್ರಿ ಹೊತ್ತಲ್ಲಿ, ಬೇರೆಯವ್ರಿಗೆ ಕಾಣೋ ಹಾಗೆ ಅವ್ನು ಬರ್ತಾ ಇದ್ದಾನೆ ಅಂತ. ಆದರೆ ಕೂತ್ಕೊಂಡು ಕತ್ತ ಹೊಸಿಬೇಕಾದ್ರೆ ದೀಪ ಯಾಕೋ ಏನೋ ಗೊತ್ತಿಲ್ಲ ಇಟ್ಕೊಂಡಿದ್ದ ಅವನು. ಅವನಿಗೇನು ಉಪಯೋಗ ಆಯಿತು ಅಂದರೆ ಹೊಸದ ಹಗ್ಗ ಎಲ್ಲ ದೀಪಾರ್ಪಣ ಸುಟ್ಟೋಗ್ತಾ ಇದೆ ಪೂರ್ತಿ. ಎಲ್ಲ ಮುಗಿದ ಮೇಲೆ ಕೈ ಹಾಕಿದರೆ ಒಂದಷ್ಟು ಬೂದಿ ಇತ್ತು ಅಲ್ಲಿ ಹೊರತು ಬೇರೆ ಏನೂ ಇರಲಿಲ್ಲ ಅನ್ನೋ ಹಾಗೆ ಆಗಬಾರ್ದು ನೋಡಿ. ಹಿಂದೆ ಮಾಡಿದ ಪಾಠ ಏನಾಯಿತು ಅಂತ ಬೇಕಲ್ವಾ, ಎಲ್ಲಿ ಹೋಯಿತು ಅಂತ ಬೇಕಲ್ವಾ. ನಿಮಗೂ ಸಮಸ್ಯೆ ಇದೆ ತುಂಬ. ಏನು ಸಮಸ್ಯೆ ಗೊತ್ತಾ? ಈಗ ಬೆಳಗ್ಗೆ ಪಾಠ ಆಗಿರುತ್ತೆ, ಮಧ್ಯಾಹ್ನ ಊಟ ಮಾಡ್ತೀರಿ. ಈ ಪಾಠದ ಮೇಲೆ ಸಾಂಬಾರು ಹೋಗಿಬೀಳುತ್ತೆ, ತಂಬಳಿ ಹೋಗಿಬೀಳುತ್ತೆ, ಪಲ್ಯ ಹೋಗಿಬೀಳುತ್ತೆ. ಇದು ಈ ಪಾಠ ಕೆಳಗಾಗುತ್ತೆ, ಊಟ ಮೇಲಾಗುತ್ತೆ ಅಲ್ವಾ. ಹೀಗೆ ವರ್ಷಗಟ್ಟಲೆ ಆದಾಗ ಆ ಪಾಠ ಎಷ್ಟು ಕೆಳಗೆ ಹೋಗಿರ್ಬೋದು ಅಂತ, ಅದ್ರ ಮೇಲೆ ಎಷ್ಟು ಸಾಂಬಾರು ಬಿದ್ದಿರ್ಬೋದು, ಎಷ್ಟು ಪಲ್ಯ ಬಿದ್ದಿರ್ಬೋದು, ಪಾಯಸ ಬಿದ್ದಿರ್ಬೋದು, ಉಪ್ಪಿಟ್ಟು ಬಿದ್ದಿರ್ಬೋದು, ಅವಲಕ್ಕಿ ಬಿದ್ದಿರ್ಬೋದು, ಇಡ್ಲಿ ಬಿದ್ದಿರ್ಬೋದು. ಆಲೋಚನೆ ಮಾಡಿ. ಹಾಗಾಗಿ ಈಗ ಪಾತಾಳದಿಂದ ಕೆದಕಿ ತೆಗಿಬೇಕಾಗಿದೆ ಪಾಠ ಎಲ್ಲಿದೆ ಅಂತ. ಇದೆಯಾ? ಕೆಲವರು ಹೊಸಬರು ಇದ್ದೀರಿ, ಆಚೆ ವರ್ಷ ಇಲ್ಲೇ ಹೊರಡಿರ್ಬೋದು, ಕಳೆದ ವರ್ಷ ಇಲ್ಲೇ ಹೊರಡಿರ್ಬೋದು. ಅವರಿಗೂ ಒಂದು ಕೇಳಿದಾಗತ್ತೆ, ಅವರಿಗೊಂದು ಇದರ ಸ್ಪರ್ಶ ಸಿಕ್ಕಿದಾಗತ್ತೆ. ಆಚೆ ವರ್ಷದ ಜೀವಯಾನದ ಒಂದು ನೆನಪು ಮಾಡ್ಕೊಡ್ತಾ ಹೋಗೋಣ. ನಿಮಗೆ ಗೊತ್ತಿರೋರು ಎಲ್ಲರೂ ಕೈ ಎತ್ತಿ, ಹೇಳೋರು ನಿಂತ್ಕೊಂಡು ಹೇಳಿ, ಕೂತ್ಕೊಂಡಲ್ಲ. ತುಂಬ ಸುಲಭ ಪ್ರಶ್ನೆಗಳಿಂದ ಆರಂಭ ಮಾಡ್ತೀವಿ. ಕಳೆದ ಆಚೆ ವರ್ಷದ ಮೊದಲನೇ ಜೀವಯಾನ ಪ್ರವಚನ ಸರಣಿ ಇತ್ತಲ್ಲ, ಅದನ್ನು ಆರಂಭ ಮಾಡುವಾಗ ಒಬ್ಬ ಹುಡುಗನ ಬಗ್ಗೆ ಹೇಳಿದ್ರು. ಅಯ್ಯೋರ, ನಾವು ಇನ್ನೂ ವಿವರಣೆ ಕೊಡೋದಿದೆ. ಯಮಲೋಕಕ್ಕೆ ಹೋಗಿ ಬಂದವನು ಅಂತ ಎಲ್ಲ ಸೇರಿ ಹೇಳ್ಬಿಡಿ, ತೊಂದರೆ ಇಲ್ಲ. ನಚಿಕೇತನ ಕಥೆಯಿಂದ ಪ್ರಾರಂಭ ಮಾಡಿದ್ದು ಅಲ್ವಾ ಜೀವಯಾನ ಪ್ರವಚನ ಸರಣಿಯನ್ನು. ಯಾಕೆಂದರೆ ಹೋಗು ಯಮನನ್ನು ಭೇಟಿ ಮಾಡಿ ಬಂದವರು ಬಹಳ ಅಪರೂಪ. ಈ ಪ್ರವಚನ ಸರಣಿ ಎಂಥದ್ದು ಅಂದರೆ ಯಮಲೋಕದ ಕುರಿತು ವಿವರಣೆ ಕೊಡುವಂಥ ಪ್ರವಚನ ಸರಣಿ ಆಗಿತ್ತದು. ಯಮ ಮಾರ್ಗದ ಕುರಿತು ವಿವರಣೆ ಕೊಡುವಂಥದ್ದು. ಹಾಗಾಗಿ ಅದರ ಬಗ್ಗೆ ಯಾರಾದರೂ ಒಂದು ಅಧಿಕಾರವಾಣಿ ಅಂತ ಇದ್ದರೆ ಎಲ್ಲರಿಗಿಂತ ಮೊದಲು ನಚಿಕೇತ ಅಂತ. ಆಯಿತು. ನಚಿಕೇತ ಯಮನ ಬಳಿಗೆ ಹೋಗಿ ಬಂದ ಬಾಲಕ, ಯಮನೊಡನೆ ಸಂಭಾಷಣೆ ನಡೆಸಿದಂಥ ಬಾಲಕ ಅವನು ಯಾಕೆ ಯಮಲೋಕಕ್ಕೆ ಹೋಗಬೇಕಾಯ್ತು? ಒಟ್ಟಿಗೆ ಹೇಳಿ, ಪರವಾಗಿಲ್ಲ. ಇದು
ಬಾಳೆಹಣ್ಣು ಸಿಪ್ಪೆ ಸುಲಿದಾಗಿದೆ, ತೊಂದರೆ ಇಲ್ಲ, ಹೇಳಿ. ನಚಿಕೇತನ ತಂದೆ ಹೆಸರೇನು? ವಾಜಶ್ರವಸ್. ಅವನು ಮಾಡ್ತಾ ಇದ್ದ ಯಾಗ ಯಾವುದು? ಏನಾಯ್ತು? ಯಾವ ಯಾಗ ಮಾಡ್ತಾ ಇದ್ದ ಅವನು? ನೋಡ್ಕೊಂಡು ಬಂದು ಹೇಳಿ. ಉತ್ತರ ಸಿಗದಿರೋ ಪ್ರಶ್ನೆಗಳನ್ನ ನೋಡ್ಕೊಂಡು ಬಂದು ಹೇಳಬೇಕು. ಹೇಳಿದ್ವಿ ನಾವು ಅದನ್ನು, ಆದರೆ ತುಂಬ ಅದನ್ನು ವಿಸ್ತಾರ ಮಾಡಿರಲಿಲ್ಲ, ಅಷ್ಟೇ ಹೇಳಿದ್ದು, ಉಲ್ಲೇಖ ಮಾಡಿದ್ದು. ಆಯಿತು. ಅಲ್ಲಿ ಅವನು ದಾನ ಕೊಡ್ತಾ ಇದ್ದ ಅಲ್ವಾ, ಗೋವುಗಳನ್ನು ದಾನ ಕೊಡ್ತಾ ಇದ್ದ ಅಲ್ವಾ. ಆ ಗೋವುಗಳು ಹೇಗಿದ್ವು? ಮಂತ್ರ ರೂಪದಲ್ಲಿ ಹೇಳ್ತೀರಾ, ಉಪನಿಷತ್ತಿನ ರೂಪದಲ್ಲಿ ಹೇಳ್ತೀರಾ? ನೆನಪಿದೆಯಾ? ಆ ಪಂಕ್ತಿ ಹಾಗೆ ಹೇಳಬೇಕು ಅಂತ. ಮೊದಲು ಸರಿ ಇದೆ, ಸರಿ ಇದೆ. ಪೀತೋದಕಾ ಜಗ್ಧತೃಣಾ ದುಗ್ಧದೋಹಾ ನಿರಿಂದ್ರಿಯಾ. ಮೇಲ್ನೋಟಕ್ಕೆ ಚೆನ್ನಾಗಿರೋ ಗೋವು ಅಂತ ಅನ್ಸುತ್ತೆ ಅಲ್ವಾ. ಪೀತೋದಕ ಅಂದರೆ ನೀರು ಕುಡಿದಿದೆ ಅಂತ, ಅದು ನೀರು ಕುಡಿದಿರೋ ಗೋವು ಅಂತ. ಜಗ್ಧ ತೃಣ ಅಂದರೆ ಹುಲ್ಲು ತಿಂದಿದೆ ಅಂತ, ಹುಲ್ಲು ತಿಂದಿರೋ ಗೋವು ಅಂತ. ದುಗ್ಧ ದೋಹ ಅಂದರೆ ಹಾಲು ಕರೆದಿದೆ ಅಂತ. ಒಳ್ಳೊಳ್ಳೆ ಗೋವುಗಳು ದಾನ ಕೊಡ್ತಾ ಇದ್ದ ಅಂತ ಅರ್ಥ ಅಲ್ವಾ. ಮುಂದಿನ ಶಬ್ದ ನಿರಿಂದ್ರಿಯಾ ಅಂತ. ನಿರಿಂದ್ರಿಯಾ ಅಂದರೆ ಯಾವ ಇಂದ್ರಿಯವೂ ಸರಿ ಕೆಲಸ ಮಾಡ್ತಾ ಇಲ್ಲ. ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಹಲ್ಲಿಲ್ಲ, ನಡೆಯೋಕ್ಕೆ ಕಷ್ಟ ಆಗತ್ತೆ. ಈಗ ಹಿಂದಿನದಕ್ಕೂ ಮುಂದಿನದಕ್ಕೂ ಸಾಮಂಜಸ್ಯ ಹೇಗೆ? ಮೊದಲು ಹೇಳಿದ್ದು ನೀರು ಕುಡಿದಿದೆ, ಹುಲ್ಲು ತಿಂದಿದೆ, ಹಾಲು ಕೊಟ್ಟಿದೆ ಅಂತೆಲ್ಲ ಹೇಳ್ಕೊಂಡು, ಆಮೇಲೆ ಇದ್ದಕ್ಕಿದ್ದ ಹಾಗೆ ಇಂದ್ರಿಯಗಳೇ ಯಾವುದು ಸರಿ ಇಲ್ಲ, ಚೆನ್ನಾಗಿಲ್ಲ ಅಂತಂದರೆ ಏನು ಸಮನ್ವಯ, ಹೇಗೆ ಸರಿಯಾಗತ್ತೆ ಎರಡು? ಅದು ಮನವೇ ಹೇಳು. ಸರಿ ಇದೆ. ಪೀತೋದಕ ಅಂದರೆ ನೀರು ಕುಡಿಯೋಷ್ಟು ಕುಡಿದಾಗಿದೆ, ಇನ್ನು ಈ ಜೀವನದಲ್ಲಿ ಹೆಚ್ಚು ನೀರು ಕುಡಿಯೋಕ್ಕಿಲ್ಲ ಇನ್ನು ಅಂತ. ಜಗ್ಧ ತೃಣ ಅಂದರೆ ಹುಲ್ಲು ತಿನ್ನೋಷ್ಟು ತಿಂದಾಗಿದೆ, ಇನ್ನು ಹುಲ್ಲು ತಿನ್ನೋ ಶಕ್ತಿ ಹಲ್ಲು ಇಲ್ಲ ಅಂತ. ದುಗ್ಧ ದೋಹ ಅಂದರೆ ಹಾಲು ಕೊಡೋಷ್ಟು ಕೊಟ್ಟಾಗ್ಬಿಟ್ಟಿದೆ, ಇನ್ನು ಹಾಲು ಕೊಡೋಕ್ಕಿಲ್ಲ ಅಂತ. ಹಾಗಾಗಿಯೇ ನಿರಿಂದ್ರಿಯ ಅಂದರೆ ಕಣ್ಣಿಲ್ಲ, ಕಾಲಿಲ್ಲ, ಕಿವಿ ಇಲ್ಲ. ಇಂತಹ ಗೋವುಗಳನ್ನು ದಾನ ಮಾಡ್ತಾ ಇದ್ದಾಗ ನಚಿಕೇತ ಹೇಳಿದ್ದು, ಹೇಳಿ, ನನ್ನನ್ನು ಯಾರಿಗೆ ಕೊಡ್ತೀಯೇ ಅಂತ ತಂದೆಯನ್ನು ನಚಿಕೇತ ಕೇಳಿದ್ದು. ಪಂಕ್ತಿ ನೆನಪಾಗತ್ತಾ? ತತ ಕಸ್ಮೈ ಮಾಂ ದಾಸ್ಯಸಿ ಇತಿ. ತತ, ತತ ಅಂದರೆ ತಾತ. ತಾತ ಅಂತ ನಾವು ಹೇಳ್ತೀವಿ. ಕನ್ನಡದ ತಾತ ಅಲ್ಲ. ಕನ್ನಡದಲ್ಲಿ ತಾತ ಅಂದರೆ ವಯಸ್ಸಾದವರಿಗೆ ಅಜ್ಜ ಅಂತ ಆ ಅರ್ಥದಲ್ಲಿ ಇರುವಂಥದ್ದು. ಆದರೆ ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆಗೆ ಹೇಳ್ತಾರೆ. ಕೆಲವು ಸಾರಿ ಚಿಕ್ಕವರಿಗೂ ಕೂಡ ಹೇಳ್ತಾರೆ. ಮಗು ಅಂತ ಹೇಳಬೇಕಾದ್ರೆ ಅಪ್ಪ ಅಂತ ಹೇಳೋದು ಎಷ್ಟೋ ಸರ್ತಿ, ಏನಮ್ಮ ಅಂತ ಕೇಳೋದಿಲ್ವಾ. ಅದೇ ತರಹ ತಾತ ಅಂತ ಚಿಕ್ಕವರಿಗೂ ಅಥವಾ ಪ್ರೀತಿಯಿಂದ ಕರಿಬೇಕಾದ್ರೂ ಅಲ್ಲಿ ತಾತ ಅಂತ ಕರೆಯೋದುಂಟು. ಇಲ್ಲಿ ತಂದೆ ಅನ್ನೋ ಅರ್ಥ ಹೇಳ್ತಾ ಇರುವಂಥದ್ದು. ತತ ಕಸ್ಮೈ ಮಾಂ ದಾಸ್ಯಸಿ ದ್ವಿತೀಯಂ ತೃತೀಯಂ. ಎರಡನೇ ಬಾರಿ ಕೇಳ್ದ, ಮೂರನೇ ಬಾರಿ ಕೇಳ್ದ. ತುಂಬ ಖುಷಿ ಆಯಿತು ತಂದೆಗೆ ಮಗನ ಬಗ್ಗೆ, ಎಂಥ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ ಅಲ್ವಾ. ಪ್ರೀತಿ ಆಯಿತು ತಂದೆಗೆ. ಮತ್ತೆ ಸಿಟ್ಟು ಬಂತು, ಕೆಂಡದಂಥ ಸಿಟ್ಟು ಬಂತು ಅಂತ. ಆಯಿತು, ಇರಲಿ, ಮುಂದಕ್ಕೆ ಹೋಗೋಣ. ಈಗ ತುಂಬ ಇದೆ ಇಲ್ಲಿ. ಸಿಟ್ಟಿನ ಬಗ್ಗೆ ಹೇಳಿದ್ದು ಆ ಸಮಯದಲ್ಲಿ. ಸಿಟ್ಟು ಎಲ್ಲಿಂದ ಹುಟ್ಟಿದೆ ಅಂತ ನೆನಪಿದೆಯಾ? ಎಲ್ಲಿ ಸಿಟ್ಟಿನ ಹುಟ್ಟು, ಎಲ್ಲಿಂದ ಕ್ರೋಧ ಸೃಷ್ಟಿಯಾಯಿತು ಅಂತ ಹೇಳು. ನಿಂತ್ಕೊಂಡು ಹೇಳು, ಜೋರಾಗಿ ಹೇಳು. ಯಾರ ಭ್ರೂಮಧ್ಯದಿಂದ? ಪ್ರಜಾಪತಿಯ ಭ್ರೂಮಧ್ಯದಿಂದ ಕ್ರೋಧದ ಸೃಷ್ಟಿ ಅಂತ. ಸರಿ ಇದೆ. ಅಲ್ಲೊಂದು ವಂಶಾವಳಿ ಕೂಡ ಹೇಳಿದ್ವು ಅಲ್ವಾ? ನೆನಪಿದೆಯಾ ವಂಶಾವಳಿ? ಮೊದಲು ಅಧರ್ಮದ ಸೃಷ್ಟಿ,
ಬ್ರಹ್ಮದೇವರ ಪೃಷ್ಠಭಾಗದಿಂದ ಮೊದಲು ಅಧರ್ಮದ ಸೃಷ್ಟಿ, ಆಮೇಲೆ ಮಿಥ್ಯೆ ಹುಡ್ತಾಳೆ ಅಲ್ವಾ. ಮಿಥ್ಯೆ ಕಣ್ಣು ಹೇಗಿದೆ ಅಂತ ಹೇಳಿದ್ದು ನೆನಪಿದೆಯಾ ನಿಮಗೆ? ಮಿಥ್ಯೆಗೆ ಬೆಕ್ಕಿನ ಕಣ್ಣು ಅಂತ. ತಪ್ಪು ತಿಳ್ಕೊಳ್ಬೇಡಿ, ಬೆಕ್ಕಿನ ಕಣ್ಣು ಇರೋರೆಲ್ಲ ಮಿಥ್ಯೆ ಅಂತ ಹೇಳಕ್ ಹೋಗ್ಬೇಡಿ. ಮಿಥ್ಯೆಗೆ ಬೆಕ್ಕಿನ ಕಣ್ಣಿತ್ತು ಅಂತ. ಮಿಥ್ಯೆ ಗಂಡ ಯಾರು? ಅಧರ್ಮ ಮತ್ತು ಮಿಥ್ಯೆ ಇಬ್ಬರು ಮದುವೆ ಮಾಡ್ಕೋತಾರೆ. ಹುಟ್ಟಿದ ಮಗಳು ಮಾಯಾ ಅಂತ. ಮಾಯೆ ಗಂಡ ಅಲ್ಲ. ಮಾಯೆ ಗಂಡ ಯಾರು? ಗಂಡನೂ ಹೌದು, ಸೋದರನೂ ಹೌದು, ಅವನು ಎರಡು ಕೂಡ ಹೌದು. ಹಾಗಾಗಿ ಇದು ನೈತಿಕವಾದ ಸಂಬಂಧ ಅಲ್ಲ ಅದು ಅಂತ. ಹುಟ್ಟಿದ ಮಕ್ಕಳು ಮಾಯೆ ಮತ್ತು ದಂಭರ ಮಕ್ಕಳು ಯಾರು? ಕ್ರೋಧ ಮತ್ತು ಹಿಂಸೆ. ಮಾಯೆ ಮತ್ತು ದಂಭರ ಮಕ್ಕಳು ಕ್ರೋಧ ಮತ್ತು ಹಿಂಸೆ. ಇದೊಂದು ದುರ್ಗುಣಗಳ ವಂಶಾವಳಿ, ಕೇಡಿನ ವಂಶಾವಳಿ ಇದು. ಕೇಡು ಹೇಗೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಯಾವುದರಿಂದ ಯಾವುದು ಹುಟ್ಟಿತು? ಅಧರ್ಮ ಮಿಥ್ಯೆ ಎರಡು ಸರಿಸಾಟಿ ಒಂದಕ್ಕೊಂದು. ಸುಳ್ಳಿಗೂ ಅಧರ್ಮಕ್ಕೂ ಹೆಚ್ಚಿಗೆ ಅಂದರೆ ಒಂದೇ ಥರ ಎರಡು ಅಂತ. ಮೇಳೆ ಕೂಡಿ ಬರುತ್ತೆ, ಜಾತಕ ಎರಡು ಹೊಂದಾಣಿಕೆ ಆಗುತ್ತೆ ಅಂತ ಇಬ್ಬರದ್ದು ಅಂತ. 32 ಗುಣ ಕೂಡಿ ಬರುತ್ತೆ ಅಂತ ಹೇಳ್ತಾರಲ್ವಾ. ಜಾತಕ ನೋಡ್ಬೇಕಾದ್ರೆ ಎಷ್ಟು ಗುಣ ಕೂಡಿ ಬಂತು? 32 ಗುಣ ಕೂಡಿ ಬಂತು ಅಂತ. ಎಲ್ಲ ಕೂಟವೂ ಕೂಡಿ ಬಂತು ಅಂತ. ಅಂಥದ್ದು ಮಿಥ್ಯೆ ಮತ್ತು ಅಧರ್ಮ ಅಂತ. ಅವರಿಬ್ಬರು ಮದುವೆ ಆದರೆ ಹುಟ್ಟೋದು ಯಾರಪ್ಪ ಅಂದರೆ ದಂಭ ಹುಟ್ಟೋದು, ಮಾಯೆ ಹುಟ್ಟೋದು, ಅಂಥದ್ದೇ ಹುಟ್ಟೋದು ಅದರಲ್ಲಿ ಅಲ್ವಾ. ಅವರ ಮದುವೆ ಆದರೆ ಹುಟ್ಟುವಂಥದ್ದು ಯಾವುದಪ್ಪ ಅಂದರೆ ಕ್ರೋಧ ಹಿಂಸೆ. ಅದು ಒಳ್ಳೆಯದಲ್ಲ ಅಂತ. ಅಪರೂಪಕ್ಕೆ ಒಳ್ಳೆ ಕ್ರೋಧವೂ ಇದೆ, ಅದು ಪ್ರಜಾಪತಿ ಹುಬ್ಬಿನಿಂದ ಹುಟ್ಟು ಬಂದಿರೋಂಥದ್ದು, ಅದು ಬೇರೆ. ಆಗಲಿ, ಈಗ ಒಂದು ಪ್ರಶ್ನೆ ಕೇಳ್ತೀವಿ ನಿಮಗೆ. ಈಗ ಯಮಲೋಕಕ್ಕೆ ನಚಿಕೇತ ಹೋದ್ನಲ್ಲ, ಯಾರಿಗೆ ಭಯವಾಯಿತು? ನಚಿಕೇತನಿಗೋ ಮತ್ತು ಯಮಧರ್ಮನಿಗೆ ಏನು ಭಯ ಆಗುತ್ತೆ ಅಲ್ವಾ? ಹೇಗಿದ್ರು ಈ ಪ್ರಶ್ನೆಗೆ ಅರ್ಥನೇ ಇಲ್ಲ. ಯಮ ಅಂದರೆ ಭಯ, ಯಮನಿಗೆ ಭಯ ಆಗತ್ತಲ್ಲ. ಅವರು ಯಮನಿಗೆ ಭಯ ಆಯ್ತಾ? ಹೌದಾ? ಯಮನನ್ನೇ ಹೆದರಿಸುವಾಗ ಅವನು ಹೇಗೆ ಹೋಗಿರ್ಬೇಕು ನಚಿಕೇತ? ಬಹುಶಃ ತೆಂಕುತಿಟ್ಟರು ದೈತ್ಯ ವೇಷ ಅಂತ ಮಾಡ್ತಾರೆ, ರಾಕ್ಷಸ ವೇಷ ಅಂತ ಮಾಡ್ತಾರೆ, ಅದೆಲ್ಲ ಮಾಡ್ಕೊಂಡು ಹೋಗಿದ್ದಾನೆ ನಚಿಕೇತ ಅಂತ ಕಾಣುತ್ತೆ ಅಲ್ವಾ. ತಟ್ಟೆ ಕಿರೀಟ ಹಾಕ್ಕೊಂಡು ಎಲ್ಲ ಬಣ್ಣ ಬಡ್ಕೊಂಡು ಹೋಗಿದ್ದಾನ ನಚಿಕೇತ, ಇಲ್ಲೆಲ್ಲ ಬೆಂಡೆಲ್ಲ ಹಚ್ಕೊಂಡು ಹೋಗಿದ್ದಾನ. ಮತ್ತೆ ಯಾಕೆ ಯಮನಿಗೆ ಭಯ ಆಯಿತು? ಯಮನಿಗೆ ಯಾವ ಥರ ಭಯ? ಯಾಕೆ ಹೇಳಿ. ಹೌದು, 3 ದಿನ ಇದ್ದ ನಚಿಕೇತ. ಯಮ ಊರಲ್ಲಿರಲಿಲ್ಲ, ಎಲ್ಲಿ ಹೋಗಿದ್ದ, ಯಾರನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ನೋ ಎಳ್ಕೊಂಡು ಬರೋಕ್ಕೆ ಹೋಗಿದ್ನೋ ಏನು ಕಥೆಯೋ ಗೊತ್ತಿಲ್ಲ, ಇರಲಿಲ್ಲ ಊರಲ್ಲಿ. 3 ದಿವಸ ಉಪವಾಸ ಕಾದ. ಅವನು ಅತಿಥಿ, ನಚಿಕೇತ ಅತಿಥಿ. ಅವನು ಅತಿಥಿಗೆ ನಾವು ಊಟೋಪಚಾರಗಳನ್ನು ಮಾಡದೇ ಇದ್ದರೆ ಅಗ್ನಿ ಇದೆಯಲ್ಲ, ಅವನೊಳಗಿನ ಅಗ್ನಿ ಏನನ್ನು ತಿನ್ನುತ್ತೆ ಅಂದರೆ ಇವನ ಭಾಗ್ಯವನ್ನೇ ತಿನ್ನತ್ತೆ. ಯಾರು ಉಪಚಾರ ಮಾಡಬೇಕಾಗಿತ್ತೋ, ಆತಿಥ್ಯ ಮಾಡಬೇಕಾಗಿತ್ತೋ, ಅವನ ಸಂತಾನ ಇರ್ಬೋದು, ಅವನ ಸಂಪತ್ತು ಇರ್ಬೋದು, ಅಥವಾ ಅವನ ಪಶುಗಳು ಇರ್ಬೋದು, ಅದನ್ನೆಲ್ಲ ತಿಂದ್ಬಿಡುತ್ತೆ. ಅವನ ಪುಣ್ಯ ಇರ್ಬೋದು ಅವನದು, ಅದನ್ನೆಲ್ಲ ತಿಂದ್ಬಿಡುತ್ತೆ. ಹಾಗಾಗಿ ಭಯ ಆಯಿತು ಅವನಿಗೆ. ಭಯ ಮಗೆ. ಈ ರಾಮನನ್ನ ನವರಸ ನಾಯಕ ಅಂತ ಹೇಳ್ತಾರಲ್ವಾ. ಸೀತೆಯಲ್ಲಿ ಶೃಂಗಾರ, ಶೂರ್ಪಣಖೆಯಲ್ಲಿ ಹಾಸ್ಯ ಅಲ್ವಾ. ಧನುಸ್ಸನ್ನು ಮುರಿಯುವಾಗ, ಶಿವಧನುಸ್ಸು ಮುರಿಯುವಾಗ ವೀರ, ರಾವಣನಲ್ಲಿ ರೌದ್ರ. ಭಯ. ರಾಮನಿಗೆ ಭಯ ಇದೆಯಾ? ಎಲ್ಲಿ ಭಯಾನಕ ರಸ? ಪಾಪದ ವಿಷಯದಲ್ಲಿ. ಕೆಟ್ಟದ್ದು ಮಾಡಬೇಕು ಅನ್ನೋ ಪರಿಸ್ಥಿತಿ ಇದ್ರೆ, ಪಾಪ ಅಂದರೆ ದೂರ ಅಂತ, ಭಯ ಅಂತ. ಹಾಗೆ ಯಮನಿಗೆ ಭಯ ಆಗಿದ್ದು, ಪಾಪ ಬಂತು, ಅತಿಥಿಗೆ ಉಪವಾಸ ಹಾಕಿಬಿಟ್ಟೆ, ಪಾಪ ಬಂತು. ಹಾಗಾಗಿ ಅವನು ಕೇಳ್ತಾನಲ್ವಾ, ಯಮ ನಚಿಕೇತನನ್ನು ಕೇಳ್ತಾನಲ್ವಾ, ಕಿಂ ಪ್ರಥಮಾಂ ರಾತ್ರಿ ಮಾಷ್ಣ ಇತಿ. ಮೊದಲನೇ
ದಿನ ಏನು ಊಟ ಮಾಡಿದೆ ಅಂತ, ಮೊದಲ ರಾತ್ರಿ, ಅದು ಆ ದಿನ ಅಂತ ಅರ್ಥ. ಅದು ಅವತ್ತೇನು ಊಟ ಮಾಡಿದೆ ಅಂತ, ಪ್ರಜಾಂತ ಇತಿ, ನಿನ್ನ ಸಂತಾನವನ್ನು ಊಟ ಮಾಡಿದೆ ಅಂತ ಹೇಳ್ತಾನೆ ನಚಿಕೇತ. ಅದನ್ನು ಕಡಿಮೆ ಇದ್ದಾನ ನಚಿಕೇತ. ಎರಡನೇ ದಿನ ಏನು ಊಟ ಮಾಡಿದೆ, ಕಿಂ ದ್ವಿತೀಯಾಮಿತಿ ಪಶುಂಸ್ತ ಇತಿ, ನಿನ್ನ ಪಶುಗಳನ್ನೆಲ್ಲ ತಿಂದೆ ಅಂತ. ಯಮನು ಪಶುಗಳನ್ನು ಸಾಕ್ತಾನ? ಯಮನು ಏನು ಅವನು ಏನು ಹಾಲು ಮಾರಾಟ ಮಾಡ್ತಾನ ಯಮ? ಏನು ಕತೆ? ಹಾಂ, ಏನೆಲ್ಲ ಸಾಕಿದ್ದಾನೆ ಯಮ ಹೇಳಿ? ಒಂದು ಕೋಣ ಅಂತೂ ಇದೆ ಅಲ್ವಾ? ಒಂದು ಸಣ್ಣ ಕೋಣ ಇದೆ ಅಲ್ವಾ? ದೊಡ್ಡ ಕೋಣ ಇದೆ, ಒಂದು ಬಹು ದೊಡ್ಡ ಕೋಣ ಇದೆ, ಒಂದು ಅದವನ ಪಶು. ಕಿಂ ತೃತೀಯಾಮಿತಿ, ಮೂರನೇ ರಾತ್ರಿ ಏನು ಊಟ ಮಾಡಿದೆ ಅಂದರೆ, ಅಷ್ಟೊತ್ತಿಗಾಗಲೇ ಎರಡು ದಿನ ಉಪವಾಸ, ಮೂರನೇ ದಿನದ ಉಪವಾಸ ಅಲ್ವಾ? ಸಾಧುಕೃತ್ಯ ಅಂತ ಐತಿ, ನೀನು ಮಾಡೋದು ಎಲ್ಲ ಒಳ್ಳೆ ಕೆಲಸ, ಬಂದ ಪುಣ್ಯ ಅದೇ ಸ್ವಾಹ ಅಂತ. ಹೀಗಾಗಿ ಯಮ ಭಯಪಡಬೇಕಾಯ್ತು ಅಂತ. ಸರಿ, ಕಷ್ಟ ದೋಷ ಪರಿಹಾರ ಮಾಡ್ಕೊಳ್ಳೋಕೆ ಯಮ ಏನು ಮಾಡ್ತಾನೆ? ಒಂದು ವರ ಕೊಟ್ಟ ಅಲ್ವಾ? 3 ವರ ಕೊಟ್ಟನಾ? ಈಗ ಸರಿಯಾಗಿ ಹೇಳಿ, ಯಮ ಕೊಟ್ಟ ವರ ಎಷ್ಟು? ತಪ್ಪು. ಹೌದು ಹೌದು, ಹಾಂ, 1 ವರ ಹೆಚ್ಚುವರಿ ಯಮನಾಗೆ ಕೊಡ್ತಾನೆ. 3 ವರ ನಚಿಕೇತ ಕೇಳಿ ತಗೊಳ್ಳೋವಂಥದ್ದು. ಅವನ ಮೇಲೆ ಖುಷಿಯಾಗಿ ಯಮ ತಾನೇ 1 ವರ ಕೊಟ್ಬಿಡ್ತಾನೆ ಅವನಿಗೆ. 4 ವರ ಕೊಟ್ಟ ಅಂತ ಅಲ್ವಾ? ಆಯಿತು, ಯಮ ಕಟುಕನಲ್ಲ, ಕರುಣಾಳು. ನಚಿಕೇತನ ಹಸಿವಿಗೆ ಸ್ಪಂದನೆ ಮಾಡ್ತಾನೆ ನೋಡಿ ಅವನು. ಮಾತೃ ಹೃದಯ ಇದೆ, ಪಾಪ ಮಗು ಹೇಗಿತ್ತು ಅಂತ. ಹಾಗಾಗಿ ಯಮನನ್ನು ಕಟುಕ ಅಂತ ಕರಿಬಾರದು, ಪಾಪಿಗಳ ವಿಷಯಕ್ಕೆ ಮಾತ್ರ ಕಟುಕ ಅಂತ. 1ನೇ ವರ ನಚಿಕೇತ ಕೇಳಿದ 1ನೇ ವರ ಹೇಳಕ್ ಬರೋದು ಕೈ ಎತ್ತಿ, ಹೇಳಕ್ ಸಾಧ್ಯ ಇರೋರು ಹೇಳು. ತಗ ಧ್ವನಿವರ್ಧಕತ್ತು. ಹಾಂ, ತಂದೆ ಶಾಂತನಾಗಲಿ. ತಂದೆಯನ್ನು ಮತ್ತೆ ನೋಡುವಂತಾಗಬೇಕು ಅಂತಲ್ವಾ? ಬರೀ ಅಷ್ಟೇ ಅಲ್ಲ, ಅದು ವರ. ಅದು ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ ತ್ವತ್ ಪ್ರಸೃಷ್ಟಂ ಮಾಭಿವದೇತ್ ಪ್ರತೀತಃ ಏತತ್ರಯಾಣಾಂ ಪ್ರಥಮಂ ವರಂ ವೃಣೇ. ಅವನು ಕೇಳಿದ್ದೇನು ಅಂದರೆ, ನೀನು ಕಳುಹಿಸಿಕೊಟ್ಟ ನನ್ನನ್ನು ನಮ್ಮ ತಂದೆ ಪ್ರೀತಿಯಿಂದ ಮಾತಾಡಿಸ್ಬೇಕು, ಎಲ್ಲ ಸಿಟ್ಟು ಶಾಂತ ಆಗಿ. ವೀತಮನ್ಯು ಶಾಂತ ಸಂಕಲ್ಪ ಸುಮನಾ, ಹಾಗೆ ಸುಪ್ರಸನ್ನ ಮನಸ್ಕನಾಗಿ ಮಾತಾಡಿಸ್ಬೇಕು ನನ್ನನ್ನು. ಅಲ್ಲಿಗೆ ಆ 1 ವರದಲ್ಲಿ ಎಷ್ಟು ವರ ಇದೆ ಹೇಳಿ ನೋಡೋಣ? ಒಂದೇ ವರನ್ನದು. ಎಂಥ ಬುದ್ಧಿವಂತ ನಚಿಕೇತ ಅಲ್ವಾ? ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದು ನಿಮಗೆ. ನನ್ನ ಮೊಮ್ಮಗನ ಮಗ, ಮರಿಮಗ, ಚಿನ್ನದ ಏನದು ಚಿನ್ನದ ತಟ್ಟೆಯಲ್ಲಿ ಮೃಷ್ಟಾನ್ನ ಊಟ ಮಾಡೋದನ್ನು ನಾನು ನೋಡಬೇಕು ಅಂತ. ಆಕೆಗೆ ಮದುವೆ ಆಗಿರಲಿಲ್ಲ, ವಯಸ್ಸಾಗಿ ಹೋಗಿತ್ತು ಅವರ ಕೇಳೋ ಹೊತ್ತಿಗೆ. ಮತ್ತು ವಾಪಸ್ ಯೌವನ ಬಂತು. ಯಾಕೆಂದ್ರೆ ಮದುವೆ ಆಗಬೇಕಲ್ಲ, ಮದುವೆ ಆದ್ಮೇಲೆ ತನ್ನ ಮಗ ಹುಟ್ಟಬೇಕು, ಮೊಮ್ಮಗ ಹುಟ್ಟಬೇಕು, ಮರಿಮಗ ಹುಟ್ಟಬೇಕು ಅಲ್ವಾ? ಹಾಗಾಗಿ ಆ ಒಂದೇ ವರದಲ್ಲಿ ಮೊದಲನೇದಾಗಿ ಯೌವನ ಬಂತು, ಎರಡನೇದಾಗಿ ವಿವಾಹ ಆಗಿರಲಿಲ್ಲ ಅವಳಿಗೆ, ಮುದುಕಿ ಅದು ವಿವಾಹ ಆಗಿರಲಿಲ್ಲ, ವಿವಾಹ ಆಯಿತು ಆಕೆಗೆ. ಮೂರನೇದಾಗಿ ಮಕ್ಕಳು ಹುಟ್ಟಿದರು, ನಾಲ್ಕನೇದಾಗಿ ಮೊಮ್ಮಕ್ಕಳು ಹುಟ್ಟಿದರು, ಐದನೇದಾಗಿ ಮರಿಮಕ್ಕಳು ಹುಟ್ಟಿದರು. ಜೊತೆಯಲ್ಲಿ ಶ್ರೀಮಂತಿಕೆ ಬಂತು, ಚಿನ್ನದ ತೊಟ್ಲು, ಚಿನ್ನದ ಬಟ್ಲು, ಮೃಷ್ಟಾನ್ನ, ಶ್ರೀಮಂತಿಕೆ ಬಂತು. ಆಮೇಲೆ ಇನ್ನೊಂದು ಕುರುಡಿ ಆಕೆ ಅಂತ, ಅದನ್ನು ನೋಡಬೇಕು ನಾನು ಅನ್ನುವಾಗ ಕಣ್ಣು ಬಂತು ವಾಪಸ್ ಅಂತ. ಇಂಥ ಬುದ್ಧಿವಂತರಾಗಬೇಕು ನೀವು, ದೇವರೇ ಬೇಸ್ತು ಬೀಳಬೇಕು ನಿಮ್ಮ ಮುಂದೆ ಅಂತ. ಇದು ಏನಪ್ಪ ಇದು ಅಂತ
ನಾನು ಕೊಟ್ಟ ಬುದ್ಧಿಗೆ ಎಲ್ಲಿವರೆಗೂ ಪ್ರಯೋಗ ಆಗ್ತಾ ಇದೆ ಅಂತ ದೇವರಿಗೆ ಆಶ್ಚರ್ಯ ಆಗಬೇಕು ಅಂತ. ಆ ಥರ ಒಂದು ವರದಲ್ಲಿ ಈಗೆಲ್ಲ ಹೇಳ್ತಾರಲ್ವ ಆಂಗ್ಲ ಭಾಷೆಯಲ್ಲಿ, ಏನು ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ? 2 in 1, 3 in 1, 4 in 1, ಆಲ್ ಇನ್ 1. ಇದೆಲ್ಲ ಆಗೋ ಥರದ ವರ ಕೇಳಬೇಕು ನೋಡಿ ಅಂತ. ಹಾಗೆ ನಚಿಕೇತ ಕೇಳಿದ್ದು ಒಂದು, ತಂದೆ ಕೋಪ ಕಳ್ಕೊಂಡು ಶಾಂತ ಆಗಬೇಕು ಅಂತ, ಪ್ರೀತಿ ಆಗಬೇಕು ತಂದೆಗೆ ಅಂತ. ಇನ್ನೊಂದು, ನಾನು ಮತ್ತೆ ಹೋಗೋ ತಂದೆಯನ್ನು ನೋಡುವಂತೆ ಆಗಬೇಕು ಅಂತ. ಯಾಕೆಂದರೆ ಯಮಲೋಕಕ್ಕೆ ಹೋಗಿ ಮರಳಿ ಬಂದವರಿಲ್ಲ, ಹೋಗಬಹುದು ಅಷ್ಟೇ, ಮತ್ತೆ ಬರೋಕ್ಕಾಗಲ್ಲ ಅಲ್ಲಿಂದ, ಅಂಥ ಲೋಕ ಅದು ಅಂತ. ಹಾಗಾಗಿ ಎರಡನ್ನು ಸೇರಿಬಿಟ್ಟಿಗೆ ಕೇಳ್ಬಿಟ್ಟಿದ್ದಾನೆ. ಎರಡನೇ ಬರ, ಹೇಳು, ನಿಂತ್ಕೊಂಡು ಹೇಳು. ಅಗ್ನಿವಿದ್ಯೆಯನ್ನು ಕೇಳ್ತಾನೆ. ಹೌದು, ಅಗ್ನಿವಿದ್ಯೆಯನ್ನು ಕೇಳ್ತಾನೆ. ಸ್ವರ್ಗವನ್ನು ಒದಗಿಸಿಕೊಡುವಂಥ, ಸ್ವರ್ಗ ಪ್ರಾಪಕವಾದಂಥ ಅಗ್ನಿವಿದ್ಯೆಯನ್ನು ಕೇಳ್ತಾನೆ ನಚಿಕೇತ. ಅವನ ಸಲುವಾಗಿ ಅಲ್ಲ, ಈ ಪ್ರಪಂಚದಲ್ಲಿ ಬೇಕು, ಎಷ್ಟೋ ಜನ ಕಷ್ಟಪಡ್ತಾರೆ, ಜೀವಯಾನ ಅದೇ ಅಲ್ವಾ, ಹೋಗಿ ನರಕಕ್ಕೆ ಬೀಳ್ತಾರೆ, ಸ್ವರ್ಗಕ್ಕೆ ಹೋಗೋ ಥರ ಆಗಲಿ ಅನ್ನೋ ಕಾರಣಕ್ಕೆ ಸ್ವರ್ಗವನ್ನು ದೊರಕಿಸಿಕೊಡುವಂಥ ಅಗ್ನಿವಿದ್ಯೆಯನ್ನು ಕೇಳಿದ. ಆಗಲೇ ಯಮ ಇನ್ನೊಂದು ವರವನ್ನು ಕೊಡುವಂಥದ್ದು ಅಂತ. ಈ ಅಗ್ನಿವಿದ್ಯೆ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧ ಆಗಲಿ, ನಾಚಿಕೇತಾಗ್ನಿ ಎನ್ನುವ ಹೆಸರೇ ಆ ಅಗ್ನಿಗೆ ಬರಲಿ ಎಂಬುದಾಗಿ ಯಮ ಹೇಳುವಂಥದ್ದು. ಆಯಿತು, ಮುಂದಕ್ಕೆ ಮೂರನೇ ವರ ಕೇಳ್ತಾನೆ ಅಲ್ವಾ? ಮೂರನೇ ವರ ಏನು ಕೇಳ್ತಾನೆ ಹೇಳಿ, ಹೇಳ್ತೀರಾ? ಶ್ಲೋಕ ಹೇಳಬೇಕು. ಶ್ಲೋಕ ತುಂಬ ಸತಿ ಹೇಳಿದ್ದೀವಿ ಆ ಶ್ಲೋಕನ. ಶ್ಲೋಕ ಅಂದರೆ ಉಪನಿಷತ್ತಿನ ವಾಣಿ, ಇದು ತುಂಬ ಚೆನ್ನಾಗಿದೆ. ಶ್ಲೋಕ ಹೇಳಬೇಕು. ಎಲ್ಲ ನೇರವಾಗಿ ಕೂತ್ಕೊಳ್ಳಿ ಒಂದ್ಸರಿ. ನೇರವಾಗಿ ಕೂತ್ರೆ ನಿದ್ದೆ ಬರೋದಿಲ್ಲ. ಶ್ಲೋಕ ಯಾರು ಹೇಳಬಲ್ರಿ? ಹೇಳು. ಬಂತು ಬಿಡು, ಕೊನೆ ಸ್ವಲ್ಪ ಪರವಾಗಿಲ್ಲ. ಯಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತೀತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಂ. ಇದನ್ನು ತಿಳಿಬೇಕು ನಾನು. ಏತದ್ವಿದ್ಯಾಂ ಯಾವುದನ್ನು ತಿಳಿಬೇಕು? ಇದಾನೋ ಇಲ್ವೋ? ಯಾವಾಗ? ಸತ್ತ ಬಳಿಕ. ಏಯಂ ಪ್ರೇತೆ, ಗತಿಸಿದ ಬಳಿಕ ಬದುಕಿದೆ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇದಾನೋ ಇಲ್ವೋ? ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಇತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾಂ ಅನುಶಿಷ್ಟಸ್ತ್ವಯಾಹಂ. ನೀನು ಅನುಶಾಸನ ಮಾಡಬೇಕು, ನಾನು ಅನುಶಿಷ್ಟನಾಗಬೇಕು. ನಿನ್ನ ಉಪದೇಶ ನನ್ನಲ್ಲಿ ಬೆಳಕನ್ನು ಮೂಡಿಸ್ಬೇಕು. ಶಾಬಾಷ್, ನೀನು ಹೇಳಿದೆ, ಖುಷಿ ಆಯ್ತು ನಮ್ಗದು. ಆ ಶ್ಲೋಕ ಬರಬೇಕು ಬಾಯಿಗೆ ಯಾವಾಗಲೂ. ಆಸ್ತಿ ಅದು. ವರಾಮೇಶ ವರಸ್ತೃತೀಯ ಅಂತ ಮೂರನೇ ವರ ಕೇಳಿದ್ದಿದ್ದು. ಯಮ ತೆಗೆದುಕೊಟ್ಟ ವರವನ್ನು ಕೊಡಲಿ. ಯಾರು ಇದನ್ನು ಇಂಥ ಪ್ರಶ್ನೆ ಕೇಳಿದವ್ರು ಯಾರೂ ಇಲ್ಲ. ಕೇಳಿದೆ ನೀನು ತಗೋವಂತ ವರ ಕೊಟ್ಟ ಅಲ್ವಾ ನಚಿಕೇತನಿಗೆ? ಖುಷಿಯಿಂದ ವರ ಕೊಡಲಿಲ್ವಾ? ಮತ್ತೆ ಯಮ ವರ ಕೊಡಲಿಲ್ಲ ಕೇಳಿದಾಗ. ಇದು ತಗೋ, ಅದು ತಗೋ, ಇನ್ನೊಂದು ತಗೋ, ಮತ್ತೊಂದು ತಗೋ, ಇದನ್ನು ಕೇಳಬೇಡ. ಇದೊಂದು ಪ್ರಶ್ನೆ ಕೇಳಬೇಡ. ಯಾಕೆಂದರೆ ಅಣುರೇಷ ಧರ್ಮ ತುಂಬ ಸೂಕ್ಷ್ಮ ಇದು ಅಲ್ವಾ? ಈ ನಮ್ಮ ಕೂದಲು ಎಳೆ ಅಂದರೆ ತುಂಬ ಸೂಕ್ಷ್ಮ ಅಲ್ವಾ? ಕೂದಲು ಅಂದರೆ, ಜೀವ ಅಂದರೆ ಇನ್ನೆಷ್ಟೋ ಸೂಕ್ಷ್ಮ. ಆ ಜೀವ ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ ಅನ್ನೋ ವಿಷಯ ಕೇಳ್ತಾ ಇದ್ದಾನಲ್ಲ ಸತ್ತ ಬಳಿಕ. ತುಂಬ ನಿಗೂಢ. ಯಮನ ಸಂಚಿಗೆ ಕೈ ಹಾಕಿದಾಗಾಯ್ತು ಅಂತ. ಸಂಚಿ ಅಂದರೆ ಗೊತ್ತಾ ನಿಮಗೆ? ಸಂಚಿ ಅಂದ್ರೇನು? ನೀನು ಹೇಳು, ಚಾಣಕ್ಯ ಹೇಳು. ಕವಳದ ಸಾಮಗ್ರಿ ಇಡ ಅಂತ ಸಣ್ಣ ಚೀಲಕ್ಕೆ ಸಂಚಿ ಅಂತ ಕರೀತಾರೆ. ಸಂಸ್ಕೃತ ಮೂಲ ಅದು. ಸಂಚಯನ, ಸಂಚಯ
ಸಂಗ್ರಹ ಮಾಡುವಂಥದ್ದು ಅಂತ. ಸಂಸ್ಕೃತ ಮೂಲ ಅದು. ಸಂಚಿ ಅನ್ನೋ ಶಬ್ದ ಸಾಮಾನ್ಯ ಬಳಕೆ ಇದಿರೋಂಥದ್ದು ಕವಳದ ಚೀಲ ಅಂತ. ಈ ಈ ಈ ವೀಳ್ಯದೆಲೆ ಅಭ್ಯಾಸ ಇರುವಂಥವ್ರು ಇರ್ತಾರಲ್ಲ ಅವರಿಗೆ ಮುತ್ತು ರತ್ನಗಳಿಗಿಂತ ಜಾಸ್ತಿ ಬೆಲೆ ಬಾಳೋದು ಯಾವುದು ಅಂದರೆ ಈ ಕವಳದ ಸಂಚಿ ಅನ್ನೋದು ಅವ್ರ ಜೀವನ ಇದೆ ಅದರಲ್ಲಿ, ಕವಳದ ಸಂಚಿಲಿ. ಅದಕ್ಕೆ ಯಾರಾದರೂ ಕೈ ಹಾಕಿದರೆ ಉದ್ದೇಶಿಸುತ್ತೆ ಅವರಿಗೆ ಜೀವಕ್ಕೆ ಕೈ ಹಾಕಿದಾಗತ್ತೆ. ಯಾಕೆಂದರೆ ಮತ್ತೊಂದು ಕವಳಕ್ಕೆ ಅಲ್ಲಿ ಎಲೆ ಉಳಿಯುತ್ತೋ ಇಲ್ವೋ, ಅಡಿಕೆ ಉಳಿಯುತ್ತೋ ಇಲ್ವೋ ಅಂತ ಅವ್ರಿಗೆ ಆತಂಕ ಆಗುತ್ತೆ ಅಲ್ವಾ. ಹಾಗೆ ಸಂಚಿ ಬಹಳ ಮುಖ್ಯ, ಕವಳದ ಸಂಚಿ. ಯಮನ ಸಂಚಿಗೆ ಕೈ ಹಾಕಿದಂತೆ ಆಯಿತು. ಯಾಕೆಂದರೆ ಯಮನ ಇಡೀ ಗುಡ್ಡೆ ಅಲ್ಲಿ ಏನು ಕೇಳಿದಂತೆ ಆಯಿತು, ನೀನು ಏನು ಮಾಡ್ತೀಯ ಮನುಷ್ಯರ ಸತ್ತ ಮೇಲೆ ಅಥವಾ ಪ್ರಾಣಿಗಳ ಸತ್ತ ಮೇಲೆ ಏನು ಮಾಡ್ತೀಯ ನೀನು? ಇಡೀ ಯಮನ ಕರ್ತವ್ಯ ವ್ಯಾಪ್ತಿಯನ್ನೇ ಪ್ರಶ್ನೆ ಮಾಡಿದಂತೆ ಆಯಿತು ಅಂತ. ಹಾಗಾಗಿ ಯಮ ಸುಲಭಕ್ಕೆ ಹೇಳಲಿಲ್ಲ. ಶತಾಯುಷ ಪುತ್ರ ಪೌತ್ರಾನ್ ರಣೇಶ್ವ ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್ ಅದೆಲ್ಲ ಕೇಳ್ತಾನೆ. ಶತಾಯುಷ ಪುತ್ರ ಪೌತ್ರಾನ್ ರಣೇಶ್ವ, ಮಕ್ಕಳು ಬೇಕಾ, ಮೊಮ್ಮಕ್ಕಳು ಬೇಕಾ, ಪಶುಗಳು ಬೇಕಾ, ಆನೆ ಬೇಕಾ, ಕುದುರೆ ಬೇಕಾ, ಚಿನ್ನ ಬೇಕಾ, ಬೇಕಾದಷ್ಟು ಭೂಮಿ ಬೇಕಾ, ಏನು ಬೇಡ, ಆಯುಸ್ ಬೇಕಾ, ಎಷ್ಟು ಆಯುಸ್ ಬೇಕು ನಿನಗೆ? ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ, ಎಷ್ಟು ಕಾಲ ಬದುಕಬೇಕು ಅಷ್ಟು ಕಾಲ ನೀನು ಬದುಕು, ತಗೋಬಾರದು, ನೀನೇ ಹೇಳು ಅಲ್ವಾ. ಈ ಖಾಲಿ ಕಾಗದ ಕೊಟ್ಟಾಗೆ ಅಂತ, ಹಸ್ತಾಕ್ಷರ ಮಾಡಿ ಖಾಲಿ ಕಾಗದ ಕೊಟ್ಟಾಗೆ ಅಂತ ಬರ್ಕೊ ನೀನೇ ಏನು ಬೇಕಾದರೂ. ಆ ಥರ ಎಷ್ಟು ಆಯುಸ್ಸು ಬೇಕು? ನೀವಾದ್ರೆ ಏನು ಮಾಡ್ತಿದ್ರಿ? ಮುಂದಿನ ರಾಮಾವತಾರದವರೆಗೂ ಆಯುಸ್ಸು ಕೂಡ ನನಗೇನು ಕೇಳ್ತಿದ್ರಾ? ಏನು ಕೇಳ್ತಿದ್ರಿ? ಬ್ರಹ್ಮ ಇರೋವರೆಗೂ ನಾನು ಇರಬೇಕು ಅಂತ ಕೇಳ್ತಿದ್ರಾ? ಹಾಂ, ಏನು ಕೇಳ್ತಿದ್ರಿ? ಪಕ್ಕದ ಮನೆ ರಾಮ ಭಟ್ಟನ ಒಂದು ಕೈ, ಒಂದು ಕಾಲು, ಒಂದು ಕಣ್ಣು ಹೋಗಲಿ ಅಂತ ಕೇಳ್ತಿದ್ರ? ಏನು ಕತೆ? ನಚಿಕೇತ ಬೇರೆ ಏನು ಕೇಳಲೇ ಇಲ್ಲ ಅಲ್ವಾ? ಅದನ್ನೇ ಕೇಳ್ತಾನೆ ನಚಿಕೇತ. ಬರಸ್ತು ಮೇ ವರಣೀಯ ಸಯವ, ಅದೇ ಬೇಕು ನನಗೆ. ನಾಣ್ಯಂ ತಸ್ಮಾತ್ ನಚಿಕೇತ ವೃಣೀತೆ, ನಚಿಕೇತ ಬೇರೆಯವರು ಒಂದು ಕೇಳೋದಿಲ್ಲ ಅಂತ ಹೇಳಿದ್ದಾರು, ಅವನೇ ನಚಿಕೇತನೇ ಆಗಿತ್ತು. ನಾಣ್ಯಂ ತಸ್ಮಾತ್ ನಚಿಕೇತ ವೃಣೀತೆ, ನಚಿಕೇತ ಬೇರೆಯವರು ಒಂದು ಕೇಳೋದಿಲ್ಲ. ಯಾಕೆಂದರೆ ಇದನ್ನು ಹೇಳೋರು ಬೇರೆ ಯಾರು ಸಿಗೋದಿಲ್ಲ, ನೀನೇ ಒಬ್ಬ ಇದನ್ನು ಹೇಳೋವಂಥವನು, ನಮ್ಗೆ ಬೇರೆ ಬರಬೇಡ. ನವಿತ್ತೇನ ತರ್ಪಣೀಯೋ ಮನುಷ್ಯ, ಹಣದಿಂದ ಮನುಷ್ಯನ ತೃಪ್ತಿಪಡಿಸೋಕ್ಕಾಗೋದಿಲ್ಲ. ಹಣ ಸಾಕು ಅಂತ ಅನಿಸೋದೇ ಇಲ್ಲ, ಹಣ ಬೇಡ. ಇದೆಲ್ಲ ಇಂದ್ರಿಯ ಸುಖ ಕೊಡೋಂಥದ್ದೆಲ್ಲ ನೀನು ಕೊಟ್ಟರೆ ಅದೆಲ್ಲ ನಮ್ಮ ಇಂದ್ರಿಯಗಳನ್ನ ಹಾಳು ಮಾಡುತ್ತೆ. ಕಣ್ಣಿಗೆ ಖುಷಿ ಕೊಡುವಂಥದ್ದು ಕಣ್ಣನ್ನು ಹಾಳು ಮಾಡುತ್ತೆ, ಕಿವಿಗೆ ಖುಷಿ ಕೊಡುವಂಥದ್ದು ಕಿವಿನ ಹಾಳು ಮಾಡುತ್ತೆ. ಬೇಡ ಅದೆಲ್ಲ, ಇದು ಒಂದೇ ಕೊಡು. ಆಮೇಲೆ ಯಮ ಅವನಿಗೆ ಹೇಳ್ತಾನಲ್ವಾ, ವಿವರವಾಗಿ ಹೇಳ್ತಾನೆ, ಜೀವ ಏನಾಗುತ್ತೆ ಅಂತ ಹೇಳ್ತಾನೆ. ಈಗ ಜೀವ ಏನಾಗುತ್ತೆ ಅನ್ನೋದಕ್ಕೆ 3 ದಾರಿಯನ್ನು ಹೇಳಿದ್ದು ನಾನು ನಿಮಗೆ ಅಲ್ವಾ. ಗತಿಸ್ಥಿತಿ ಬಳಿಕ ಜೀವ ಏನಾಗ್ಬೋದು ಅನ್ನೋದಕ್ಕೆ 3 ದಾರಿಗಳನ್ನು ಹೇಳಿದ್ದು, ನೆನಪಿದೆಯಾ ಅದು? ಒಂದನ್ನು ಹೇಳಿ, ಒಂದು ಹೇಳು, ಆಮೇಲೆ ಮುಂದಿನ ಹೇಳೋದು ಸುಲಭ ಇದೆ. ಸೀದಾ ಮುಕ್ತಿಗೆ ಹೋದ ಓಂಕಾರ ಅಲ್ಲ ಅವನು, ಹಾಗೆ ಸೀದಾ ಮುಕ್ತಿಗೆ ಅಂತ. ಪರಗತಿ. ಉಳಿದಿದ್ದನ್ನು ಹೇಳ್ತೀರಾ? ಯಾರು ಹೇಳ್ತೀರಿ? ಪ್ರಮಂಗೆ ತುಂಬ ಸುಲಭದ ಪ್ರಶ್ನೆ ಕೇಳಿದಾಗ ಆಗೋಯ್ತಾ ಅಂತ. ಆಯ್ತು, ಪರಗತಿ, ಸದ್ಗತಿ, ಆಮೇಲೆ 3ನೇ ಗತಿ ಯಾವುದು? ಒಟ್ಟಿಗೆ ಹೇಳ್ಬಿಡಿ, ಪರವಾಗಿಲ್ಲ. ದುರ್ಗತಿ. ಸತ್ತ ಬಳಿಕ ನಾವು ದುರ್ಗತಿಯನ್ನು ಹೊಂದಬಹುದು, ನರಕಕ್ಕೆ ಹೋಗಿ ಬೀಳ್ಬೋದು, ಪ್ರಾಣಿ ಪಶು ಪಕ್ಷಿ ಕ್ರಿಮಿ ಕೀಟ ಆಗ್ಬೋದು. ಇದೊಂದು ದಾರಿ. ಇನ್ನೊಂದು ದಾರಿ ಸದ್ಗತಿ, ಸ್ವರ್ಗಕ್ಕೆ ಹೋಗ್ಬೋದು, ಇತರ ಪುಣ್ಯ ಲೋಕಗಳಿಗೆ ಹೋಗ್ಬೋದು ಅಲ್ವಾ. ಯಕ್ಷಲೋಕ, ಗಂಧರ್ವ ಲೋಕಗಳಿಗೆ ಹೋಗ್ಬೋದು, ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಮತ್ತೊಂದು ಪರಗತಿ ಅಂತ.
ಹಿಂದಿರುಗಿ ಬಾರದ ಸರ್ವೋಚ್ಚವಾಗಿರ್ತಕ್ಕಂಥ ಮುಕ್ತಿಗೆ ಹೋಗ್ಬೋದು ಅಂತ. 3 ಗತಿಗಳು, 3 ದಾರಿಗಳು ಅಂತೂ ಕೂಡ ಹೇಳಿದ್ದು ನಾನು ನಿಮಗೆ, 3 ಮಾರ್ಗಗಳು ಅಂತ. ಅದು ನೆನಪಿದೆಯಾ? ಹೇಳು ಸುಮುಖ. ಮುಕ್ತಿ ಮಾರ್ಗ, ದೇವ ಮಾರ್ಗ, ಯಮ ಮಾರ್ಗ, ಮುಕ್ತಿ ಮಾರ್ಗ. ದೇವ ಮಾರ್ಗದಲ್ಲಿ ಹೋದವರು ದೇವಲೋಕಗಳಿಗೆ ಹೋಗ್ತಾರೆ, ಯಮ ಮಾರ್ಗದಲ್ಲಿ ಹೋದವರು ನರಕಕ್ಕೆ ಹೋಗ್ತಾರೆ, ಆಮೇಲೆ ಮುಕ್ತಿ ಮಾರ್ಗದಲ್ಲಿ ಹೋದವರು ಮತ್ತೆ ಮರಳಿ ಬರೋದಿಲ್ಲ. ನಿತ್ಯಾನಂದ, ನಿತ್ಯ ನೆಮ್ಮದಿ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಅವ್ರಿಗೆ ಯಾವತ್ತೂ ನೆಮ್ಮದಿ ಕದಡೋದಿಲ್ಲ, ಸಂತೋಷ ತಗ್ಗೋದಿಲ್ಲ ಅಂತ ಸ್ಥಿತಿಗೆ ಹೋಗ್ತಾರೆ ಅವರು. ಈಗ ವಿಷಯಕ್ಕೆ ಬರೋದಾಯ್ತಲ್ವಾಗ, ಯಮಲೋಕ ಯಾವ ದಿಕ್ಕಿನಲ್ಲಿದೆ? ಎಲ್ರಿಗೂ ಗೊತ್ತಿದೆ, ಎಲ್ಲ ಸೇರಿ ಹೇಳಿ, ಯಾವ ದಿಕ್ಕಿನಲ್ಲಿದೆ? ದಕ್ಷಿಣ ಅಂದರೆ ಸಾಮಾನ್ಯ ರೂಪದಲ್ಲಿ ಸರಿ, ಆದರೆ ಯಮಲೋಕ ಅಂತ ಬಂದಾಗ ನಿರ್ದಿಷ್ಟವಾಗಿ ಹೇಳಿದೆ. ಅಲ್ಲಿ ಕೂಡ ದಕ್ಷಿಣದಲ್ಲಿ ಎಲ್ಲಿ ಅಂತ ನಿರ್ದಿಷ್ಟವಾಗಿ ಹೇಳಿದೆ. ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳ ಮಧ್ಯದಲ್ಲಿ ಯಮಲೋಕ ಇದೆ, ಸರಿ ಇದೆ. ಅತ್ಯಂತ ಅಶುಭದ ದಿಕ್ಕು ಯಾವುದು? ಪೂರ್ವ ಉತ್ತರ ಶುಭ, ಪಶ್ಚಿಮ ದಕ್ಷಿಣ ಅಶುಭ. 2 ಶುಭ ದಿಕ್ಕುಗಳ ಮಧ್ಯದಲ್ಲಿ ಈಶಾನ್ಯ ಬರುತ್ತೆ, ಪೂರ್ವ ಉತ್ತರದ ಮಧ್ಯದಲ್ಲಿ. ಹಾಗಾಗಿ ಪರಮಶುಭ ಅದು, ಪೂರ್ವನೂ ಸೇರಿದೆ ಉತ್ತರನೂ ಸೇರಿದೆ ಅದಕ್ಕೆ. ಆದರೆ 2 ಇನ್ನು ಆಗ್ನೇಯ ಮತ್ತು ವಾಯವ್ಯಗಳು ಹೇಗೆ ಅಂದರೆ, ಒಂದು ಕಡೆ ಶುಭ ದಿಕ್ಕು, ಇನ್ನೊಂದು ಕಡೆಗೆ ಅಶುಭ ದಿಕ್ಕು ಬರುವಂಥದ್ದು. ಆಗ್ನೇಯ ಅಂದರೆ ಒಂದು ಕಡೆ ಪೂರ್ವ, ಇನ್ನೊಂದು ಕಡೆ ದಕ್ಷಿಣ, ಹಾಗಾಗಿ ಮಿಶ್ರ ಅದು. ವಾಯವ್ಯ ಅಂದರೆ ಒಂದು ಕಡೆ ಪಶ್ಚಿಮ, ಇನ್ನೊಂದು ಕಡೆಗೆ ಉತ್ತರ ಅಂತ, ಮಿಶ್ರ ಅದು ಕೂಡ ಅಂತ. ನೈಋತ್ಯ ಹಾಗಲ್ಲ, ಒಂದು ಕಡೆ ಪಶ್ಚಿಮ, ಇನ್ನೊಂದು ಕಡೆಗೆ ದಕ್ಷಿಣ ಅಂತ. ದಕ್ಷಿಣ ದಿಕ್ಕೇ ಅಶುಭ, ಅದರಲ್ಲಿಯೂ ನೈಋತ್ಯಕ್ಕೆ ಬತ್ತಿ. ಆ ದಿಕ್ಕಿನಲ್ಲಿ ಯಮಪುರಿ ಇರುವಂಥದ್ದು. ಸುಮಾರು ಎಷ್ಟು ದೂರ? ಎಷ್ಟು ದೂರ? ಎಷ್ಟು ದೂರ ನೀನು ಹೇಳು. ಅಲ್ಲ ಅಲ್ಲ ಅಲ್ಲ, ನೀ ಹೇಳು. ಹತ್ರ ಬಂದೆ. ನೀನು ಹೇಳು, ನೀ ಹೇಳು. ಪೂರ್ತಿ ಸರಿ ಆಯ್ತಾ? ಪೂರ್ತಿ ಸರಿ ಆಯ್ತಾ? ಓಂಕಾರ? 86,000 ಯೋಜನೆಗಳು. ಯಮನೂರಿಗೆ ನಾವಿರುವಲ್ಲಿಂದ, ನಾವೆಲ್ಲೇ ಇರಲಿ ಅಲ್ಲಿಂದ 86,000 ಯೋಜನೆಗಳು. ಇದರೊಳ್ಳೆ ಕಥೆ ಆಯ್ತಲ್ಲ, 16,000ದಿಂದ ಶುರುವಾಗಿ 80ಕ್ಕೆ ಹೋಗಿ 84ಕ್ಕೆ ಹೋಗಿ ಅಂದರೆ ಎಷ್ಟು ಕಷ್ಟ ಇದೆ ನೋಡಿ ಅದು ಅಂತ. ಅಂತೂ 86ಕ್ಕೆ ಹೋಯ್ತು ಆಮೇಲೆ ಅಂತ. 86,000 ಯೋಜನೆಗಳ ದೂರ. ಅಂದರೆ ನಮ್ಮ ಪೂರ್ವಜರು ಎಷ್ಟು ನಿರ್ದಿಷ್ಟವಾಗಿದ್ದಾರೆ ಅಂದರೆ, ಯಾವ ದಿಕ್ಕು? ದಕ್ಷಿಣ ದಿಕ್ಕು. ಅಲ್ಲೆಲ್ಲಿ ದಕ್ಷಿಣದಿಂದ ನೈಋತ್ಯಕ್ಕೆ ಒದ್ದಿ, ಅಂದರೆ ಪೂರ್ತಿ ನೈಋತ್ಯನೂ ಅಲ್ಲ, ಸರಿ ನಮಗೆ ಸಿಗುತ್ತೆ ಅದು ಅಂತ. ಎಷ್ಟು ದೂರ ಅಂದರೆ ಇಂತಿಷ್ಟೇ ದೂರದಲ್ಲಿ, ಅಲ್ಲಿವರೆಗೆ ಅದನ್ನು ನಿರ್ದಿಷ್ಟವಾಗಿ ಹೇಳಿದ್ದಾರೆ ನೋಡಿ ಅಂತ. ಅನುಭವ ಇಲ್ಲ, ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ನವರತ್ನಗಳು ಯಾವುದೆಲ್ಲ ಹೇಳಕ್ಕೆ ಬರ್ತಾ? ನವರತ್ನಗಳು ಯಾವುದೆಲ್ಲ? ಶುಕ್ರನ ರತ್ನ ಯಾವುದು? ವಜ್ರ. ಯಾಕೆ ನೆನಪು ಮಾಡ್ಕೊಂಡು ಹೇಳಿ ಅದನ್ನು? ಇದಕ್ಕೂ ಅದಕ್ಕೂ ಏನು ಸಂಬಂಧ? ಯಮಪುರಿ ಸರ್ವ ವಜ್ರಮಯ. ಯಮಪುರಿ ಅದರ ಪ್ರಾಕಾರ ಇದೆಯಲ್ಲ ಯಮಪುರಿಯದ್ದು, ಅದು ಸರ್ವ ವಜ್ರಮಯ.
ಹಾಗಾಗಿ ಅಭೇದ್ಯಂ ತತ್ ಸುರಾಸುರೈ ಅಂತ. ದೇವತೆಗಳಿರಲಿ ರಾಕ್ಷಸರಿರಲಿ ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಯಮಪುರದ ಪ್ರಕಾರವನ್ನು. ಯಾಕೆಂದರೆ ಅದು ಸರ್ವ ವಜ್ರಮಯ. ವಜ್ರಮಯ ಅಂದರೆ ಸಾಕಲ್ವಾ? ಸರ್ವ ವಜ್ರಮಯ ಅಂತಕ್ಕೆ ಅಂದರೆ ವಜ್ರವನ್ನು ಮೇಲಿಂದ ಲೇಪನ ಮಾಡಿರೋದಲ್ಲ, ಮೇಲಿಂದ ಹಚ್ಚಿರೋದಲ್ಲ, ವಜ್ರದ ಗಟ್ಟಿಯೇ ಪ್ರಾಕಾರ ಅದು ಅಂತ. ಒಳಗಿರೋದು ಕೂಡ ವಜ್ರವೇ ಅಂತ. ಹಾಗಾಗಿ ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ವಜ್ರವನ್ನು ಭೇದಿಸಬೇಕಾದ್ರೆ ಅದಕ್ಕೆ ವಜ್ರದ ಅಲುಗನ್ನೇ ಹಾಕ್ತಾರೆ. ಅದಕ್ಕೆ ರತ್ನ ಪರೀಕ್ಷಕರು ಅದನ್ನು ವಜ್ರ ಭೇದಿಸಬೇಕು ಅಂದರೆ ವಜ್ರದ್ದೇ ಬೇಕಾಗುತ್ತೆ ಅದಕ್ಕೆ ಅಲುಗೋದಕ್ಕೆ ಅಂತ. ಅಂಥದ್ದದು ಒಂದು. ಯಮಲೋಕದ ವಿಸ್ತಾರ ನೆನಪಿದೆಯಾ? ಎಷ್ಟು ದೊಡ್ಡದು ಯಮಲೋಕ? ವಿಸ್ತಾರ ನೆನಪಿದೆಯಾ? ಹೇಳಿದ ಖುಷಿ ಆಯಿತು, ಆದರೆ ಅಷ್ಟು ಚಿಕ್ಕದಲ್ಲ ಅದು. 100 ಯೋಜನ ಲಂಕೆ. ಲಂಕೆ ವಿಸ್ತಾರ 100 ಯೋಜನ, ಇನ್ನೂ ಜಾಸ್ತಿ ಇದೆ. ಯಾರಾದ್ರೂ ಶುರು ಮಾಡಿ ಕಂಬಳಿ ವ್ಯಾಪಾರ ಮಾಡಿದಾಗ ನಂದು 150 ಅಂತೇಳಿ ಯಾರಾದರೂ, ನಂದು 250 ಅಂತೇಳಿ ಮತ್ತೆ ಯಾರಾದರೂ. ಹಾಂ ಹೇಳು. ಜಾಸ್ತಿ ಆಯಿತು, ಸುಮಾರು ಜಾಸ್ತಿ ಆಗ್ಬಿಡ್ತಿದ್ದು ಅಂತ. ಕೂತ್ಕೋ. ಮತ್ತೆ ಯಾರಾದರೂ ಹೇಳ್ತೀರಾ? ಹೇಳು. ಇದು ಪಕ್ಕ ಕಂಬಳಿ ವ್ಯಾಪಾರ ಆಗ್ತಾ ಇದೆ. ಜಾಸ್ತಿನೇ, 12,000 ಅಂದ್ರೂ. ಹೇಳ್ತಾ ಬಂದ್ರೆ ಯಾರೋ ಒಬ್ರು ಸರಿ ಆಗ್ತೀರಿ ತಾನಾಗೆ ಹೇಳ್ತಾ ಬಂದಾಗ. ನೀ ಹೇಳು, ಚಾಣಕ್ಯ ಹೇಳು. 1,000 ಯೋಜನೆ ಸರಿ. 1,000 ಯೋಜನ ವ್ಯಾಪ್ತಿ ಅಂತ. ಯಮಲೋಕದ ವಿಸ್ತಾರ 1,000 ಯೋಜನ. 1,000 ಯೋಜನ ಅಂದ್ರೆ ಸುಮಾರು ಎಷ್ಟು ಮೈಲಿ ಆಗ್ಬೋದು ಗೊತ್ತಾ? 1 ಯೋಜನ ಅಂದ್ರೆ ಎಷ್ಟು ಮೈಲು? ಬೇರೆ ಬೇರೆ ಲೆಕ್ಕಾಚಾರಗಳಿದೆ. ನಿಮ್ಗಾಗಿ ಹೇಳಿದ ಲೆಕ್ಕಾಚಾರ ಯಾವುದು ಅಂದರೆ 1,000 ಧನುಸ್ಸಿಗೆ 1 ಕ್ರೋಶ. 1000 ಧನುಸ್ಸುಗಳು, ಒಂದು ಧನುಸ್ಸಿಗೆ 4 ಮೊಳ. 1 ಧನುಸ್ಸಿಗೆ 4 ಮೊಳ. 1,000 ಧನುಸ್ಸುಗಳು ಅಂದರೆ 1 ಕ್ರೋಶ. ಅಂದರೆ ಕೂಗಿದ್ದು ಕೇಳೋಷ್ಟು ದೂರ ಆಗುತ್ತೆ ಅದು ಅಂತ 1 ಕ್ರೋಶ ಅಂದರೆ ಅಂತ. ನಮ್ಮ ಈಗಿನ ಕಾಲದ ಗಂಟ್ಲಿಗೆ ಆಗತ್ತೆ ಅಂತಲ್ಲ ಅದು. 2 ಕ್ರೋಶಗಳಿಗೆ 1 ಗವ್ಯೂತಿ. 2 ಗವ್ಯೂತಿಗಳಿಗೆ 1 ಯೋಜನ ಅಂತ ಈ ಥರ ಬರುತ್ತೆ. 2 ಗವ್ಯೂತಿಗಳಿಗೆ 1 ಯೋಜನ. 1 ಗವ್ಯೂತಿಯಿಂದ 2 ಮೈಲು. 1 ಗವ್ಯೂತಿಯಿಂದ 2 ಮೈಲು. ಹಾಗೆ 1 ಯೋಜನ ಅಂದರೆ ಈ ಲೆಕ್ಕಾಚಾರದ ಪ್ರಕಾರ 4 ಮೈಲಿ ಆಗುತ್ತೆ ಅಂತ 1 ಯೋಜನ ಅಂದರೆ. 1,000 ಯೋಜನ ಅಂದರೆ ಸುಮಾರು 4,000 ಮೈಲಿಗಳ ವಿಸ್ತೀರ್ಣ ಅಂತ ಈಗಿನ ನಮ್ಮ ಆಧುನಿಕ ಲೆಕ್ಕಾಚಾರದಲ್ಲಿ ಹೇಳ್ಬೋದು ಅದನ್ನು ಅಂತ. ಬೇರೆ ಲೆಕ್ಕಾಚಾರವೂ ಇದೆ ಯೋಜನೆ ಅನ್ನೋದಕ್ಕೆ, ಇಷ್ಟೇ ಅಂತ ಅನ್ಕೋಬೇಡಿ. ಇದು ಬೇರೆ ಅಭಿಪ್ರಾಯ ಕೂಡ ಇದೆ ಅದಕ್ಕೆ. ಅಂದು ನಿಮಗೆ ಹೇಳಿದ್ದು ನಾವು ಇದು ಆಯಿತು. ಯಮಲೋಕದಲ್ಲಿ ಯಮನ ಮನೆ ಇದೆ ಅಲ್ವಾ? ಇದೆಯೇ ಇಲ್ವೋ? ಮನೆ ಬೇರೆ ಕಡೆ ಇಟ್ಕೊಂಡ್ಬಿಟ್ಟಿದ್ದಾನೆ ಮತ್ತವನು ಯಮಲೋಕ. ಕೆಲವು ಶಾಸಕರು ಇರ್ತಾರೆ, ಅವ್ರ ಮನೆ ಬೇರೆ ಕ್ಷೇತ್ರದಲ್ಲಿರುತ್ತೆ. ಅವರು ಬೇರೆ ಕ್ಷೇತ್ರಕ್ಕೆ ಶಾಸಕರಾಗಿರ್ತಾರೆ. ಆಮೇಲೆ ಅಲ್ಲೊಂದು ಮನೆ ತೊಗೊಂಡು ತೋರಿಸ್ತಾರೆ, ಇದು ನಾನು ಈ ಕ್ಷೇತ್ರದವನು ಅಂತ ಅನ್ನೋದಕ್ಕೆ ಅಂತ. ಈ ಥರ ಯಮ ಏನಾರು ಒಂದು ಸ್ವರ್ಗಲೋಕದಲ್ಲಿ ವಾಸ ಮಾಡೋದು, ಯಮಲೋಕದ ಆಡಳಿತ ಮಾಡೋದು, ಈ ಥರ ಮಾಡ್ತಾನ. ಮನೆ ಇದೆ ಅಲ್ವಾ ಯಮನದ್ದು. ಮತ್ತೆ ಯಾರ್ಯಾರ ಮನೆಗಳಿದೆ ಹೇಳಿ? ಬೇರೆ ಯಾರ್ಯಾರ ಮನೆಗಳಿದೆ? ಚಿತ್ರಗುಪ್ತನ ಮನೆ ಇದೆ, ಮತ್ತೆ ಜ್ವರನ ಮನೆ ಇದೆ. ಜ್ವರನ ಮನೆ ಯಾವ ದಿಕ್ಕಿನಲ್ಲಿದೆ ಚಿತ್ರಗುಪ್ತನ ಮನೆಯಿಂದ? ನೋಡಿ, ಕೆಲವಾರು ಸಾಂಬಾರನ್ನ ಕೆಳಗೆ ಹೋಗಿದೆ, ಎಲ್ಲದೂ ಮೇಲ್ಗಡೆ ಇದೆ ಅಂತಲ್ಲ. ಕೆಲವು ಮೇಲ್ಗಡೆ ಇದೆ, ಆದರೆ ಒಂದಷ್ಟು ಸಾಂಬಾರು, ಪಾಯಸ, ಚಕ್ಲಿ ಕೆಳಗಡೆ ಆಗಿಬಿಟ್ಟಿದೆ. ಪೂರ್ವ ದಿಕ್ಕಿನಲ್ಲಿ ಹೇಳ್ಬಿಟ್ರು ನಾವೇ ಬಿಡು. ಚಿತ್ರಗುಪ್ತನ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಜ್ವರನ ಮನೆ ಇದೆ. ಇದು ಕಷ್ಟ.
ಚಿತ್ರಗುಪ್ತಾಲಯಾತ್ ಪ್ರಾಚ್ಯಾಂ ಜ್ವರಸ್ಯಾಸ್ತಿ ಮಹಾಗೃಹಂ. ಜ್ವರನ ದೊಡ್ಡ ಮನೆ ಇದೆ. ಜ್ವರ ಎಂದರೆ ಅದು ಬರೀ ಕಾಯಿಲೆ ಅಂತ ಅನ್ಕೋಬೇಡಿ, ಅದೊಂದು ದೇವತೆ. ಆ ದೇವತೆ ನಮ್ಮಲ್ಲಿ ಪ್ರವೇಶ ಮಾಡುವಾಗ ಜ್ವರ ಬರುತ್ತೆ, ನಮಗೆ ನಿರ್ಗಮನ ಮಾಡುವಾಗ ಬೆವರುತ್ತೆ, ಜ್ವರ ಹೋಗುತ್ತೆ ಅಂತ. ಜ್ವರ ಅನ್ನೋದೊಂದು ದೇವತೆ ಅಂತ. ಎಲ್ಲ ಕಾಯಿಲೆಗಳು ಕೂಡ ಹಾಗೆ, ದೇವತೆಗಳು ಯಮನ ಪರಿವಾರ ಅವರೆಲ್ಲರೂ ಕೂಡ ಅಂತ. ಯಮ ತಾನು ಬರುವ ಮೊದಲು ನೀನು ಹೋಗಿ ನಾನು ಬರೋದಕ್ಕೆಲ್ಲ ವ್ಯವಸ್ಥೆ ಮಾಡಿಟ್ಟಿರು, ಚಾಪೆ ಎಲ್ಲ ಹಾಸಿಟ್ಟಿರು, ಕುರ್ಚಿ ಹಾಕಿಟ್ಟಿರು ಏನು ಅಂತ ಹೇಳಿರ್ತಾನೆ. ಇದು ಬಂದು ಯಮ ಬರಬೇಕಾದ ವ್ಯವಸ್ಥೆಗಳು ಮಾಡ್ತೇವೆ, ಕಾಯಿಲೆಗಳು ಮೊದಲೇ ಬಂತು ಅಂತ. ಆಯಿತು, ಬೇರೆ ಯಾರ ಮನೆಗಳು ಅಂತ ಹೇಳ್ತೀರಿ. ಒಂದು ಜ್ವರ ಒಂದು ನೆನಪಿದೆ ನಿಮಗೆ, ಬೇರೆ ಯಾವ್ದಾದ್ರು ನೆನಪಿದೆ ನೋಡೋಣ, ಹೇಳಿ. ಅತಿಸಾರ, ಅಜೀರ್ಣನ, ಅತಿಸಾರನೂ ಹೌದು. ಅತಿಸಾರ ಯಾವುದಕ್ಕಲ್ಲಿದೆ ಹೇಳ್ತೀರಾ? ನೈಋತ್ಯ ದಿಕ್ಕಿನಲ್ಲಿದೆ ಅತಿಸಾರ. ನಿಮ್ಗೆ ಕಷ್ಟ ಆಗ್ಬೋದು. ಹೋಗ್ಲಿ, ತಲೆನೋವು ಯಾವ ದಿಕ್ಕಲ್ಲಿದೆ ಹೇಳಿ ನೋಡೋಣ. ತಲೆನೋವು ಅದೊಂದು ದೇವತೆ, ಅದು ಶಿರೋವೃತ್ತಿ, ಅದೊಂದು ದೇವತೆ. ಯಾವ ದಿಕ್ಕಿನಲ್ಲಿದೆ? ಈಶಾನ್ಯ. ಚಿತ್ರಗುಪ್ತನ ಮನೆಯಿಂದ ಈಶಾನ್ಯ ದಿಕ್ಕಿನಲ್ಲಿ ಶಿರೋವೃತ್ತಿ ಇದೆ. ಮತ್ತೆ ಬೇರೆ ಯಾವ ಕಾಯಿಲೆ ಇದೆ ನೆನಪಿದೆ ನಿಮಗೆ? ಅರುಚಿ. ಅರುಚಿ ಅಂದ್ರೆ ಏನು? ಅಲ್ಲಿ ಧ್ರುವನ್ ಕಥೆಯಲ್ಲಿ ಬರುತ್ತಲ್ಲೋ, ಸುರುಚಿ ಸುನೀತಿ ಅಂತ. ಈ ಸುರುಚಿ ತಂಗಿ ಅರುಚಿ ಅಂತ ಬಹುಶಃ ಅಲ್ವಾ? ಯಾರಿದು ಅರುಚಿ ಅಂದರೆ? ಊಟ ಸೇರದೇ ಇರುವಂಥದ್ದು, ಅನ್ನ ರುಚಿಸದೇ ಇರುವಂಥ ಒಂದು ಕಾಯಿಲೆ, ಅತ್ಯಂತ ಅಪಾಯಕಾರಿಯಾದ ಕಾಯಿಲೆ. ಅದು ಸರಿಯಾಗಿ ಬಂತು ಅಂದರೆ ಮನುಷ್ಯ ಊಟ ಇಲ್ಲದೆ ಸತ್ತೋಗ್ಬಿಡ್ತಾನೆ. ಒಂದು ದಿವಸಕ್ಕಾದರೂ 2 ದಿನಕ್ಕಾದರೂ ಕಷ್ಟ ಆಗತ್ತೆ. ಅದು ಕಾಯಿಲೆನೇ ಬಂತು ಅಂದರೆ ಮನುಷ್ಯ ಬದುಕೋದೇ ಕಷ್ಟ ಅಂತ. ಹಾಗಾಗಿ ಕೆಲವು ಜನ ಕೊನೆ ಸಮಯ ಬಂದಾಗ ಊಟ ಆಹಾರ ಬಿಟ್ಟು ಪ್ರಾಣ ಬಿಡ್ತಾರೆ ನೋಡಿ. ಹಾಗೆ ಅದು ಅಂತ. ಬೇರೆ ಯಾವ್ದಾರು ಹೆಸರು ನೆನಪಾಗತ್ತಾ ಕಾಯಿಲೆದು? ಕಾಯಿಲೆ ಹೆಸರು ನಾನು ಕೇಳ್ತಿರೋದು. ಲೂತ ಅಂತ ಒಂದು ರೋಗ, ಚರ್ಮ ರೋಗ ಅದು. ಹಾಗೆ ವಿಸ್ಫೋಟ ಅಂತ ಇನ್ನೊಂದು ರೋಗ. ವಿಸ್ಫೋಟ ನೆನಪಿದ್ಯಾ? ಸಿಡುಬು. ವಿಸ್ಫೋಟ ಅಂದರೆ ಆ ಸಿಡುಬು ಅನ್ಬೇಕಾದ್ರೆ ವಿಸ್ಫೋಟ, ಆ ಸಿಡುಬು ಸಿಡಿಯೋದು, ಅದನ್ನು ಹೇಳ್ತಾ ಇದೆ ಅದು ಕೂಡ ಅಂತ. ಅದರದ್ದೇ ಕನ್ನಡ ಅನುವಾದ ಅದು ಅಂತ. ಕಾಲಪಾಶ ರೋಗ ಅಲ್ಲ ಅದು, ಕಾಲಪಾಶ. ಅವನದ್ದು ಮನೆ ಇದೆಯಂತೆ ಅಲ್ಲಿ. ಪಾಂಡುರೋಗ, ಆಮೇಲೆ ಶೀತ, ದಾಹ, ಶೀತಕ ರೋಗ, ದಾಹಕ ರೋಗ, ಇಂಥದ್ದೆಲ್ಲ. ಚಿತ್ರಗುಪ್ತನ ಕೆಲಸ ಏನು? ಓಂಕಾರ. ಗುಪ್ತವಾಗಿ ಚಿತ್ರ ಬಿಡಿಸೋದು ಚಿತ್ರಗುಪ್ತನ ಕೆಲಸ ಅಂತ ಅಲ್ವಾ? ಗೊತ್ತೇ ಆಗೋದಿಲ್ಲ ನಮ್ಮ ಚಿತ್ರ ಬಿಡಿಸಿದ್ದೇವೆ. ನಮ್ಮ ಚಿತ್ರ ಬಿಡಿಸ್ತಾ ಇರ್ತಾನೆ ಕೂತ್ಕೊಂಡು ಅವನಲ್ಲಿ. ನೀನು ಕಪ್ಪು ಕೆಂಪು, ನೀನು ಅಂಥವನು ಇಂಥವನು ಅಂತ ನಮ್ಮದು. ಈಗ ನಾವೇನಾದ್ರು ಪಾಪಗಳನ್ನು ಮಾಡಿದ್ರೆ ನಮಗೆ ಕೋರಿದಾಟಗಳನ್ನು ಬಿಡಿಸ್ಬಿಡ್ತಾನೆ ನಾವು ಅಲ್ಲೇ ಕೂತ್ಕೊಂಡು ಅಲ್ವಾ? ಗುಪ್ತವಾಗಿ ಚಿತ್ರ ಬಿಡಿಸ್ತಾನೆ. ಹೌದು, ಅದೊಂದು ಚಿತ್ರ, ಅವನು ಆಶ್ಚರ್ಯ. ಅವನು ಚಿತ್ರಗುಪ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲರೋದು ಕೂಡ ಗೊತ್ತಿರುತ್ತೆ ಅವನಿಗೆ ಅಂತ. ಪರಮಾಶ್ಚರ್ಯ ಅವನು ಅಂತ. ಇರಲಿ ಬಿಡಿ, ಸಾಕು, ಮುಂದಕ್ಕೆ ಹೋಗೋಣ. ಅಲ್ಲಿ ಚಿತ್ರಗುಪ್ತನ ಮನೆ ಇದೆ, ಯಮನ ಮನೆ ಇದೆ, ಎಲ್ಲ ಇದೆ. ಯಮನ ಸಭೆ ಬಗ್ಗೆ ನಾವು ಹೇಳಿದ್ವು. ಯಮನ ಸಭೆ ವಿಸ್ತಾರ ನೆನಪಿದೆಯಾ ಎಷ್ಟು ಅಂತ? ನೀನು ಹೇಳಿದಷ್ಟು 100 ಯೋಜನ ಯಮನ ಸಭೆ ವಿಸ್ತಾರ. ಯಮಲೋಕದ ವಿಸ್ತಾರ 1000 ಯೋಜನ, 100 ಯೋಜನ ಯಮ ಸಭೆಯ ವಿಸ್ತಾರ. ಯಮನ ಸಭೆ ವರ್ಣನೆ ತುಂಬ ಮಾಡಿತ್ತು, ಈಗ ಮಾಡಲ್ಲ, ಅದಕ್ಕೆ ಹೋಗೋಣ. ಯಮಲೋಕಕ್ಕೆ ಮಾರ್ಗಗಳೆಷ್ಟು ಎಲ್ಲ ಸೇರ್ಕೊಂಡು ಹೇಳಿ. 4 ಅಲ್ವಾ? 6 ಅಲ್ವಾ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಊರ್ಧ್ವ, ಅಧಃ ಅಂತ 4 ಇಲ್ವಾ? 6 ಇಲ್ವಾ? 4 ಪೂರ್ವ ಮಾರ್ಗ, ಪೂರ್ವ, 4 ಮಾರ್ಗಗಳು. ಹೌದು. ಅದರಲ್ಲಿ ಪಾಪಿಗಳ ಮಾರ್ಗ ಯಾವುದು? ಪುಣ್ಯವಂತರ ಮಾರ್ಗ ಯಾವುದು? ಸರಿ ಇದೆ. ಈಗ ಮುಂದಿನ ಪ್ರಶ್ನೆ ನಿಮಗೆ
ನೀವು ಯೋಚನೆ ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಕಷ್ಟ ಆಗುತ್ತೆ ಸ್ವಲ್ಪ ಅಂತ. ಯಾರು ಯಾರು ಯಾವ ಮಾರ್ಗದಲ್ಲಿ ಹೋಗ್ತಾರೆ? ನಿಮ್ಮದು ಪಟ್ಟಿ ಎಲ್ಲಿದೆ? ಇದೆಯಾ ಪಟ್ಟಿ? ಕಳೆದ ಆಚೆ ವರ್ಷದ್ದು ಇಟ್ಕೊಂಡಿದ್ದೀರಾ? ಅಲ್ಲಿದೆ, ಛಾತ್ರಾವಾಸದಲ್ಲಿದೆ ಮಾತ್ರ ಅಲ್ವಾ? ಯಾರು ಪುಣ್ಯವಂತರು ಮಾತ್ರ ತಂದಿರ್ತೀರಿ ಪಟ್ಟಿಯನ್ನು. ಓಂಕಾರ ತಂದಿದ್ದಾನೆ ಪಟ್ಟಿಯನ್ನು. ಎಂಥ ಬುದ್ಧಿವಂತ ಅಂದರೆ ಅವನಿಗೆ ಅಂದಾಜಿದೆ, ಹಳೇದು ಕೇಳ್ತಾರೆ ಇವತ್ತು ಅಂತ ಪಟ್ಟಿ ತೊಗೊಂಡು ಬಂದಿದ್ದಾನೆ. ಅಥವಾ ಜ್ಯೋತಿಷದ ಲೆಕ್ಕ ಹಾಕಿದ್ನ ಏನೋ ಒಂದು ಪ್ರಶ್ನೆ ಇಟ್ಟು ನೋಡಿದ್ನೇನೋ ಇವತ್ತು ಏನು ಬರುತ್ತೆ ಅಲ್ಲಿ ಅಂತ. ಹೆಂಗೆ ಗೊತ್ತಾಯ್ತು ನನಗೆ ಪಟ್ಟಿ ಬೇಕಾಗುತ್ತೆ ಇವತ್ತು ಅಂತ? ಪೂರ್ವದಲ್ಲಿ ಎಂಥವ್ರು ಹೋಗ್ತಾರೆ ನೆನಪಿರೋದನ್ನ ಹೇಳಿ ನೋಡೋಣ. ನಿಂತ್ಕೊಂಡು ಹೇಳಬೇಕು, ನೆನಪಿರೋದನ್ನ ಹೇಳಿ. ಎಂಥವ್ರು ಹೋಗ್ತಾರೆ ಪೂರ್ವದಲ್ಲಿ ಅಂತ ಹೇಳು. ಸರಿ ಇದೆ. ಚಾತುರ್ಮಾಸಕ್ಕೆ ಹೇಳಿದಷ್ಟು ಸರಿ. ಅನಾಮಯ ಭಯಂಕರ, ಅನಾಮಯ ತೊಂದರೆ ಇಲ್ಲ ಅವರೇ, ಸರಿ ಇದೆ ಹೇಳಿದ್ದು. ತೇನ ಬ್ರಹ್ಮರ್ಷಯೋ ಯಾಂತಿ, ಬ್ರಹ್ಮರ್ಷಿಗಳು ಹೋಗ್ತಾರೆ ಪೂರ್ವ ಮಾರ್ಗದಲ್ಲಿ, ರಾಜರ್ಷಿಗಳು ಹೋಗ್ತಾರೆ, ದೇವತಾರಾಧಕರು ಪೂರ್ವ ಮಾರ್ಗದಲ್ಲಿ ಹೋಗ್ತಾರೆ, ಶಿವಭಕ್ತಿ ಪರಾಯಣರು, ಶಿವಭಕ್ತರಿಗೆ ಪೂರ್ವ ಮಾರ್ಗ. ಬೇಸಿಗೆಯಲ್ಲಿ ಪ್ರಪಾದಾನ ನಿರತ, ಪ್ರಪಾದಾನ ಅಂದರೆ ಇದು ಅರವಟ್ಟಿಗೆ, ಬೇಸಿಗೆಯಲ್ಲಿ ನೀರು ಕೊಡುವಂಥವ್ರು, ಚಳಿಗಾಲದಲ್ಲಿ ಬೆಂಕಿ ಕೊಡುವಂಥವ್ರು, ಬೆಚ್ಚಗೆ ಮಾಡುವಂಥವ್ರು. ಚಳಿಗಾಲದಲ್ಲಿ ಬೆಂಕಿ ಕೊಡೋದಂದರೆ ಈ ಕಟ್ಟಿಗೆ ಬೆಂಕಿ ಮಾತ್ರ ಅಂತ ಅನ್ಕೋಬೇಡಿ ನೀವು. ಉಣ್ಣೆ ಶಾಲು ಕೊಟ್ಟರೆ ಬೆಂಕಿ ಇದೆ ಅದರಲ್ಲೂ ಕೂಡ, ಅಗ್ನಿ ಇದೆ ಅದರಲ್ಲೂ ಕೂಡ, ಅದನ್ನು ಕೊಡುವಂಥವ್ರು ಹೋಗ್ತಾರೆ. ಹಾಗೆ ಚಾತುರ್ಮಾಸಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥವ್ರು, ಶ್ರಾಮಯಂತಿ ವರ್ಷಾಸು ವಿರಕ್ತಾನ್ ತಾನಮಾನತ, ಚಾತುರ್ಮಾಸಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥವ್ರು. ಆಮೇಲೆ ದುಃಖಿತನಿಗೆ ಒಳ್ಳೆಯ ಮಾತನ್ನು ಹೇಳುವಂಥವ್ರು, ಸಾಂತ್ವನ ಮಾಡುವಂಥವ್ರು, ಕಷ್ಟದಲ್ಲಿರುವವನ್ನ ಸಂತೈಸುವಂಥವ್ರು, ಅಂಥವರೆಲ್ಲ ಆ ದಾರಿಯಲ್ಲಿ ಹೋಗ್ತಾರೆ. ಸತ್ಯಧರ್ಮರತರು, ಕ್ರೋಧ ಲೋಭ ಇಲ್ಲದೇ ಇರುವಂಥವ್ರು, ಪಿತೃಭಕ್ತರು, ಮಾತೃಭಕ್ತರು, ಗುರು ಸೇವಕರು ಪೂರ್ವ ಮಾರ್ಗದಲ್ಲಿ ಹೋಗ್ತಾರೆ. ಪಿತೃಭಕ್ತಿ ಮಾತೃಭಕ್ತಿಗೆ ಯಾರು ಉದಾಹರಣೆ ಕೊಟ್ಟಿದ್ದು? ಆ ಉದಾಹರಣೆ ಕೊಟ್ಟಿದ್ದು ಅಲ್ವಾ? ಭೂಮಿ ಕೊಟ್ಟವರು, ಮನೆ ಕೊಟ್ಟವರು, ಗೋದಾನ ಮಾಡಿದವರು, ವಿದ್ಯಾದಾನ ಮಾಡಿದವರು ಪೂರ್ವ ಮಾರ್ಗದಲ್ಲಿ ಹೋಗ್ತಾರೆ. ಪುರಾಣಗಳನ್ನು ಹೇಳುವವರು, ಕೇಳುವವರು, ಪಾರಾಯಣ ಮಾಡುವಂಥವ್ರು, ಪಾರಾಯಣ ಯೋಗ್ಯವಾದ ಗ್ರಂಥಗಳನ್ನು ಪಾರಾಯಣ ಮಾಡುವಂಥವ್ರು, ಇವರೆಲ್ಲ ಪೂರ್ವ ಮಾರ್ಗದಲ್ಲಿ ಹೋಗ್ತಾರೆ. ಸುಶೀಲರು, ಯಾರ ಚಾರಿತ್ರ್ಯ ನಡವಳಿಕೆ ಚೆನ್ನಾಗಿದೆ ಅಂಥವರು. ಶುದ್ಧ ಬುದ್ಧಯ, ಶುದ್ಧ ಬುದ್ಧಿಗಳು ಪೂರ್ವ ಮಾರ್ಗದಲ್ಲಿ ಹೋಗ್ತಾರೆ. ಪಶ್ಚಿಮ ಮಾರ್ಗ, ಪಶ್ಚಿಮ ಮಾರ್ಗದಲ್ಲಿ ಯಾರು ಹೋಗ್ತಾರೆ ನೆನಪಿದ್ರೆ ಹೇಳಿ. ಎಲ್ಲ ಅನಾಮಯ ಹೇಳು. ತಪಸ್ಸುಗಳು, ಸನ್ಯಾಸಿಗಳು ಹಾಗೂ ಆತ್ಮ ಸಾಧನೆ ಮಾಡ್ತಾರೆ. ಉಪವಾಸ ವೇದಾಧ್ಯಯನ ಸಿದ್ಧ ಮಾಡ್ತಾರೆ. ನೀನು ಹೇಳು, ಅದೇನಾ? ಹೇಳು, ಬಿಟ್ಟಿದ್ದೀನಿ ಹೇಳು. ಸರಿ ಇದೆ. ಕರ್ಮ ಬ್ರಹ್ಮ ಸಮರ್ಪಕ ತುಂಬ ಮುಖ್ಯವಾಗಿದ್ದನ್ನು ಹೇಳಿದೆ ನೀನು. ಯಾರು ತಾವು ಮಾಡುವ ಪ್ರತಿಯೊಂದು ಕರ್ಮವನ್ನು ಬ್ರಹ್ಮಾರ್ಪಣೆ ಮಾಡ್ತಾರೋ, ಈಶ್ವರ ಸಮರ್ಪಣೆ ಮಾಡ್ತಾರೋ, ಅವರು ಕೂಡ ಆ ಮಾರ್ಗದಲ್ಲಿ ಹೋಗ್ತಾರೆ. ಶಾಸ್ತ್ರ ಪರಿಚಾರಕರು, ವಿಷ್ಣು ಭಕ್ತರು, ಗಾಯತ್ರಿ ಮಂತ್ರವನ್ನು ಜಪಿಸುವಂಥವರು ಪಶ್ಚಿಮ ಮಾರ್ಗದಲ್ಲಿ ಹೋಗ್ತಾರೆ. ಪರಹಿಂಸೆ, ಪರದ್ರವ್ಯ, ಪರವಾದ, ಪರವಾದ ಬೇರೆಯವ್ರ ಬಗ್ಗೆ ಮಾತಾಡೋದು. ಹೇಳಿದ್ವಲ್ಲ ಅವತ್ತು, ಅವಳ ಗಂಡ ಹಾಗೆ, ಇವಳ ಗಂಡ ಹೀಗೆ, ಮತ್ತೊಬ್ಬಳ ಗಂಡ ಕಾಗೆ, ನನ್ನ ಗಂಡ ಹೇಗೆ ಅಂತ ಯಾರೊಬ್ಬರು ಹೇಳ್ತಾ ಇರ್ಲಂತೆ. ಯಕ್ಷಗಾನದಲ್ಲಿ ಎಲ್ಲೋ ಕೇಳಿದ್ದು ನಾವಿದು. ಈ ಥರ ಎಲ್ರಿಗೂ ಹೇಳಿದ್ದಲ್ಲ, ಈಗ
ಪುರುಷರು ಬೇರೆ ಥರ ಹೇಳ್ಬೋದು, ನನ್ನ ಹೆಂಡತಿ ಹಾಗೆ, ಇನ್ನೊಬ್ಬರ ಹೆಂಡತಿ ಹೀಗೆ ಅಂತ ಅನ್ಬೋದು ಅವರು. ಆ ತರಹ ಈ ಪರಹಿಂಸೆ, ಪರದ್ರವ್ಯ, ಪರವಾದ ಅಂತ. ಇನ್ನೊಬ್ರಿಗೆ ಹಿಂಸೆ ಕೊಡುವಂಥದ್ದು, ಇನ್ನೊಬ್ಬರ ಸೊತ್ತನ್ನು ಅಪಹಾರ ಮಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಮಾತಾಡುವಂಥದ್ದು, ಇದನ್ನು ಮಾಡುವಂಥವ್ರು ಹೌದಾ? ಇದನ್ನು ಮಾಡುವಂಥವ್ರು ದಕ್ಷಿಣ ದ್ವಾರದಲ್ಲಿ ಹೋಗ್ತಾರೆ, ಇದನ್ನು ಮಾಡದಿರೋ ಅಂಥವ್ರು ಪಶ್ಚಿಮ ದ್ವಾರದಲ್ಲಿ ಹೋಗ್ತಾರೆ. ಈ ದ್ವಾರಗಳಲ್ಲಿ ಪಾಪಿಗಳಿಗೆ ಪ್ರವೇಶ ಇಲ್ಲ. ಪರಹಿಂಸೆ ವರ್ಜ್ಯ, ಪರದ್ರವ್ಯ ವರ್ಜ್ಯ, ಪರವಾದ ಅಪವಾದ ಹೇಳುವಂಥದ್ದು ಮಾಡೋದಿಲ್ಲ. ಇಂಥವರುಗಳು ಪಶ್ಚಿಮ ದ್ವಾರದಿಂದ ಪ್ರಯಾಣ ಮಾಡ್ತಾರೆ, ಪಶ್ಚಿಮ ಮಾರ್ಗದಲ್ಲಿ ಹೋಗ್ತಾರೆ. ಸ್ವದಾರ ನಿರತಾಹ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸೊತ್ತು ಇದರಲ್ಲೇ ಸಂತೋಷ, ಅನ್ಯತ್ರ ಇಲ್ಲ ಗಮನ ಅಂಥವರು. ಅಂತ ಅಗ್ನಿ ಇಟ್ಟಂಥವ್ರು, ಅಗ್ನಿಹೋತ್ರವನ್ನು ಇಟ್ಟಂಥವ್ರು ಅಲ್ವಾ? ಒಂದ್ಕಾರ ಆ ಕಡೆ ತಿರುಗಿ ನೋಡಿದ, ಅಗ್ನಿಹೋತ್ರ ಇಟ್ಟಂಥವ್ರು ಅಂದ್ಕೊಳ್ಳೇನೆ ನಮ್ಮ ಶಿವಗುರುಕುಲದ ಕಡೆಗೆ, ಭಾರತೀಯ ಭವನ ಕಡೆ ತಿರುಗಿ ನೋಡ್ತಾ ಇದ್ದಾನೆ ಓಂಕಾರ. ಹೌದನ? ನೀನು ಇಡ್ಬೋದು ಬೇಕಾದ್ರೆ ಮುಂದೆ. ಈಗ ಇಡೋಕ್ಕಾಗಲ್ಲ, ನೀವು ಚೆನ್ನಾಗಿ ಓದಿ ಆಮೇಲೆ ಗೃಹಸ್ಥ ಆದಮೇಲೆ ಜಾತಪುತ್ರ ಕೃಷ್ಣಕೇಶ ಅಂತ ಮಕ್ಕಳು, ಗಂಡು ಮಕ್ಕಳು ಇರಬೇಕು, ಕೂದಲು ಕಪ್ಪಿರಬೇಕು, ಆವಾಗ ಇಡದಂತೆ ಅಗ್ನಿಯನ್ನು. ತಲೆ ಇದೆ ಅದಕ್ಕೆ. ವೇದಪಾಠಕ, ವೇದಾಧ್ಯಯನ ಪರಾಯಣರು, ಬ್ರಹ್ಮಚರ್ಯ ವ್ರತವನ್ನು ಮಾಡುವಂಥವ್ರು, ವಾನಪ್ರಸ್ಥರು, ತಪಸ್ವಿಗಳು, ಸನ್ಯಾಸ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಸಮಲೋಷ್ಟಾಶ್ಮ ಕಾಂಚನ, ಎಲ್ಲ ಒಂದೇ, ಚಿನ್ನವು ಒಂದೇ ಮಣ್ಣು ಒಂದೇ ಎನ್ನುವಂಥ ಭಾವ ಇರುವಂಥವ್ರು, ಜ್ಞಾನ ವೈರಾಗ್ಯ ಸಂಪನ್ನರು, ಸರ್ವಭೂತ ಹಿತೈಷಿಗಳು, ಶಿವವಿಷ್ಣುಗಳ ವ್ರತವನ್ನು ಮಾಡುವಂಥವ್ರು, ಕರ್ಮಬ್ರಹ್ಮ ಸಮರ್ಪಕರು, ಇವರೆಲ್ಲ ಪಶ್ಚಿಮ ಮಾರ್ಗಿಗಳು. 3 ಋಣಗಳಿಂದ ವಿಮುಕ್ತರಾದವರು, 3 ಋಣಗಳು. ಪಂಚಯಜ್ಞಗಳನ್ನು ಮಾಡುವಂಥವ್ರು, ಪಿತೃಗಳಿಗೆ ಶ್ರಾದ್ದವನ್ನು ಕೊಡುವಂಥವ್ರು, ಸಂಧ್ಯಾವಂದನೆ ಸರಿಯಾಗಿ ಮಾಡುವಂಥವ್ರು, ಇವರೆಲ್ಲ ಪಶ್ಚಿಮ ಮಾರ್ಗದಲ್ಲಿ ಹೋಗ್ತಾರೆ. ಪಂಚಯಜ್ಞ ನೆನಪಿದೆಯಾ? ಬ್ರಹ್ಮಯಜ್ಞ, ಬಲಿಯಜ್ಞ, ಮನುಷ್ಯಯಜ್ಞ. ನೀಚ ಸಂಘ ಮಾಡದೇ ಇರೋಂಥವ್ರು, ಸತ್ಸಹವಾಸ ಮಾಡೋವಂಥವ್ರು, ಇವರೆಲ್ಲ ಹೋಗ್ತಾರೆ ಅಲ್ಲಿ. ದಾರಿಯಲ್ಲಿ ಅಮೃತ ಕುಡಿತಾ ಪಾರಿಜಾತದ ತಿರುವಿನ ನೆರಳಲ್ಲಿ ವಿಶ್ರಮಿಸಿ ವಿಮಾನಗಳಲ್ಲಿ ಹಂಸಗಳನ್ನು ಏರಿಯಲು ಹೋಗೋದು ಈ ದಾರಿಗಳಲ್ಲಿ. ಉತ್ತರ ಮಾರ್ಗ ಹೇಳು. ಪ್ರಾಣ ಕೊಟ್ಟವರು. ಸರಿ ಇದೆ. ವೀರಸ್ವರ್ಗ ಅಂತ ಹೇಳ್ತಾರಲ್ಲ, ಧರ್ಮ ಸಂಗ್ರಾಮದಲ್ಲಿ ಪ್ರಾಣ ಕೊಟ್ಟಂಥವರು. ನಮಗೆ ಬೇರೆಯವರು ಹೇಳ್ತಾರೆ, ನೋಡೋಣ ಮೊದಲು. ಯಾರು ಹೇಳ್ತೀರಾ ಉತ್ತರ ದ್ವಾರದ್ದು? ಒಂದಾದ್ರೂ ಒಂದು ಹೇಳು. ಒಲ್ಲಿಬ್ರು ಇದ್ದಾರೆ ಆ ಕಡೆ. ಗೋಶಾಲೆಯಲ್ಲಿ ಪ್ರಾಣತ್ಯಾಗ ಮಾಡಿದಂಥವ್ರು, ಗೋಗೃಹೆ ಅಲ್ಲಿಬ್ರು, ಆ ಕಡೆ ಇಬ್ರು. ಏನು? ದುರ್ಗೆ ಮತ್ತು ಸೂರ್ಯನ ಉಪಾಸಕರು. ಸರಿ ಇದೆ. ಕಾಶಿಯಲ್ಲಿ ಮರಣ ಹೊಂದಿದವರು. ಸರಿ ಇದೆ. ಉತ್ತರದಲ್ಲಿದೆ ಅಲ್ವಾ ಕಾಶಿಯ ಮರಣಶಾಲೆಗಳು, ಕಾಶಿಯಲ್ಲಿ ಮರಣ ಹೊಂದಿದವರು ಮತ್ತು ದುರ್ಗಾ ಸೂರ್ಯರ ಭಕ್ತರುಗಳು. ಹೌದು. ಮತ್ತೆ ಯಾರು ಇಲ್ಲಿ ಯಾರು ಕೇಳಿದ್ರಲ್ಲ? ಇನ್ಯಾರು ಹೇಳ್ತೀರಾ? ಮತ್ತೆ ನೋಡಿ ನೆನಪಾಯ್ತಾನೆ, ಹೇಳು. ಹೇಳಬಹುದು. ತೀರ್ಥಕ್ಷೇತ್ರಗಳಲ್ಲಿ ಪ್ರಾಣತ್ಯಾಗ ಮಾಡಿದವರಿಗೆ ಉತ್ತರ ದ್ವಾರ ಇದೆ. ಸಾಧು ಸಂತರು ತೀರ್ಥಕ್ಷೇತ್ರ ಸದೃಶರಾಗ್ತಾರೆ, ಆಗಬಹುದು. ಮತ್ತೆ ಏನು ಹೇಳ್ತೀಯಾ? ಸರಿ ಇದೆ. ಗೋವಿಗಾಗಿ ಪ್ರಾಣತ್ಯಾಗ ಮಾಡಿದವರು. ಮುಂದೆ
ದೇವಸ್ಥಾನಕ್ಕಾಗಿ ಪ್ರಾಣತ್ಯಾಗ ಮಾಡಿದವರು. ದೇವಸ್ಥಾನದ ನಾಶದ ಸಂದರ್ಭ ಬಂದಾಗ ಉಳಿಸುವ ಸಲುವಾಗಿ ಪ್ರಾಣತ್ಯಾಗ ಮಾಡಿದವರು. ಅವರಿಗೆ ಉತ್ತರದ ದಾರಿ ಸರಿ. ಅನೇನ ವೈದಿಕಾಯಾಂತಿ, ವೈದಿಕರಿಗೆ ಉತ್ತರ ಮಾರ್ಗ ಅಂದರೆ ವೇದಾಧ್ಯಯನ ಮಾಡಿದವರು, ವೈದಿಕ ಜೀವನ ಮಾಡುವವರು. ಹೇಳಿ. ಆಯ್ತು, ಸರಿ. ಕಾಶಿಯಲ್ಲಿ ಪ್ರಾಣತ್ಯಾಗ ಮಾಡಿದವ್ರಿಗೆ ಯಾವ ಗತಿಯೋ, ಕಾಶಿಗೆ ಅಂತ ಹೊರಟು ದಾರಿಯಲ್ಲಿ ಪ್ರಾಣತ್ಯಾಗ ಮಾಡಿದ್ರು ಕೂಡ ಅವ್ರಿಗೆ ಅದೇ ಗತಿ ಸಿಗುವಂಥದ್ದು. ಅಭ್ಯಾಗತ ಪೂಜಕಾಹ ಅಂದರೆ ಮನೆಗೆ ಬಂದವರನ್ನು ಆತಿಥ್ಯದ ಮೂಲಕ ಉಪಚರಿಸುವಂಥವ್ರು. ದುರ್ಗಾ ಸೂರ್ಯರ ಭಕ್ತರು. ಆತಿಥ್ಯ ಅಂದರೆ ಆತಿಥ್ಯ ಬೇರೆ, ಅತಿಥಿ ಬೇರೆ, ಅಭ್ಯಾಗತ ಬೇರೆ. ಅಭ್ಯಾಗತ ಪೂಜಕರು ಮನೆಗೆ ಬರ್ತೇವೆ ಅಂತೇಳಿ ಬಂದಿರ್ತಾರಲ್ಲ, ಅವರನ್ನು ಸರಿಯಾಗಿ ನೋಡ್ಕೊಂಡು ಅವ್ರನ್ನ ಪ್ರೀತಿಪಡಿಸುವಂಥವ್ರು. ಅಮ್ಮನವರ ಭಕ್ತರು, ಸೂರ್ಯನ ಭಕ್ತರು. ತೀರ್ಥ ಸ್ನಾನ ಮಾಡಿದವರು, ಗಂಗಾ ಸ್ನಾನ ಮಾಡೋದು, ಅಥವಾ ಪ್ರಯಾಗದಲ್ಲಿ ಸ್ನಾನ ಮಾಡೋದು, ಸರಸ್ವತಿ ಸ್ನಾನವೋ, ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನ ಮಾಡೋದು, ಪುಷ್ಕರದಲ್ಲಿ, ಈ ಥರದ ತೀರ್ಥ ಸ್ನಾನಗಳನ್ನು ಮಾಡಿದವರು. ಸಮುದ್ರದ ಸ್ನಾನ ಮಾಡಿದವರು ಪೂರ್ವಕಾಲದಲ್ಲಿ, ಸಂಕ್ರಮಣ, ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ವಿಶೇಷ ಸಂದರ್ಭಗಳಲ್ಲಿ ತೀರ್ಥ ಸ್ನಾನಗಳನ್ನು ಮಾಡಿದವರು. ಧರ್ಮ ಸಂಗ್ರಾಮದಲ್ಲಿ ಮರಣ ಹೊಂದಿದವರು. ಮಾಯಾ ಯುದ್ಧದಲ್ಲೆಲ್ಲ, ಅಧರ್ಮ ಯುದ್ಧದಲ್ಲೆಲ್ಲ, ಧರ್ಮ ಯುದ್ಧದಲ್ಲಿ ಮರಣ ಹೊಂದಿದವರು. ಉಪವಾಸದ ಮೂಲಕ ದೇಹತ್ಯಾಗ ಮಾಡಿದವರು. ವಾರಣಸ್ಯಾಂ ಕಾಶಿಯಲ್ಲಿ, ಗೋಗೃಹೆ ಗೋಶಾಲೆಯಲ್ಲಿ, ತೀರ್ಥತೋಯೆ ಅಂದರೆ ಪುಣ್ಯ ಜಲದಲ್ಲಿ ದೇಹತ್ಯಾಗ ಮಾಡಿದವರು. ಇವರಲ್ಲಿ ಉತ್ತರ ದ್ವಾರದಲ್ಲಿ ಯಮಲೋಕವನ್ನು ಮುಂದಿನ ಗತಿಯನ್ನು ಹೊಂದುತ್ತಾರೆ. ಬ್ರಾಹ್ಮಣಾರ್ಥೆ, ಬ್ರಾಹ್ಮಣರ ಸಲುವಾಗಿ, ಸ್ವಾಮಿ ಕಾರ್ಯೆ, ತನ್ನ ಒಡೆಯನ ಸಲುವಾಗಿ ಪ್ರಾಣತ್ಯಾಗ ಮಾಡಿದಂಥವರು. ತೀರ್ಥಕ್ಷೇತ್ರಗಳಲ್ಲಿ, ಕಾಶಿ ಅಂತ ತೀರ್ಥಕ್ಷೇತ್ರದಲ್ಲಿ ಮರಣ ಹೊಂದಿದವರು. ದೇವ ವಿಧ್ವಂಸೆ ಅಂದರೆ ದೇವಸ್ಥಾನದ ಅಥವಾ ದೇವಸನ್ನಿಧಿಯ ನಾಶ ಆಗುವಾಗ ಹೋಗಿ ಅದಕ್ಕಾಗಿ ಹೋರಾಡಿ ಪ್ರಾಣ ಕೊಡುವಂಥವ್ರು. ಯೋಗಾಭ್ಯಾಸದಿಂದ ದೇಹತ್ಯಾಗ ಮಾಡುವಂಥವ್ರು ಎಲ್ಲ ಉತ್ತರ ದ್ವಾರದಿಂದ ಹೋಗ್ತಾರೆ. ಸತ್ಪಾತ್ರ ಪೂಜಕರು ಅಂದರೆ ಯೋಗ್ಯರಾದವರಿಗೆ ಯೋಗ್ಯವಾದ ಗೌರವ, ಪೂಜೆ, ದಾನ, ಮಾನ ಮಾಡೋಂಥವ್ರು, ಮಹಾದಾನಗಳನ್ನು ಮಾಡೋಂಥವ್ರು ಎಲ್ಲ ಉತ್ತರ ದ್ವಾರದಿಂದ ಹೋಗ್ತಾರೆ. ಯಮ ತನ್ನ ಆಸನದಿಂದ ಎದ್ದು ನಿಂತುಕೊಳ್ತಾನೆ. ಯಾವಾಗ ಪುಣ್ಯವಂತರು ಯಮಲೋಕವನ್ನು ಪ್ರವೇಶ ಮಾಡಿದರೆ ಯಮ ಸ್ವಾಗತಂ ಅಂತ ಹೇಳ್ತಾನಂತೆ, ಎದ್ದು ನಿಂತುಕೊಳ್ತಾನಂತೆ. ಅವರಿರುವಲ್ಲಿ ತಾನೇ ಹಿಡಿದು ಹೋಗ್ತಾನಂತೆ. ಅವರು ಪರಿಚಯ ಮಾಡಿಕೊಡ್ತಾನಂತೆ ಸಭೆಗೆ ಅಲ್ವಾ. ಅವರಿಗೆ ಪಾದ್ಯ, ಅರ್ಘ್ಯ ಯಮನೇ ಕಾಲಿಗೆ ನೀರು ಕೊಡೋದು, ಕೈ ನೀರು ಕೊಡೋದು ಮಾಡ್ತಾನಂತೆ. ಪುಣ್ಯವಂತರಿಗೆ ಈ 3 ದ್ವಾರಗಳಲ್ಲಿ ಹೋದವರಿಗೆ ಅಂಥ ಒಂದು ಯೋಗ ಬರುತ್ತೆ. ದಕ್ಷಿಣ ದ್ವಾರದಲ್ಲಿ ಹೋದರೆ ಬೇರೆ ಥರ ಆತಿಥ್ಯ ಇದೆ ಅವರಿಗೆ, ಬೇರೆ ಉಪಚಾರ ಇದೆ ಅವರಿಗೆ. ಮೂರು ಚೇಳುಗಳು ಕಚ್ಚಿದ ವೇದನೆ ಆಗೋದು ಯಾವಾಗ? ನೀನು ಹೇಳು. ಸರಿ ಇದೆ. ಪಾಪಿ ಸಾಯುವಾಗ 3 ಚೇಳು ಕಚ್ಚಿದ ನೋವು ಅನುಭವಿಸಿ ಪ್ರಾಣ ಬಿಡ್ತಾನೆ. ಅವನ ಕೊನೆ ಅದು ಸುಖಮಯ ಆಗಿರೋದಿಲ್ಲ, ಕೊನೆ ತುಂಬ ದುರಂತವಾಗಿರುತ್ತೆ, ದುಃಖಮಯ ಆಗಿರುತ್ತೆ. ಸಾವಿಗಿಂತ ಮುಂಚೆ ಒಂದಷ್ಟು ಕಷ್ಟ ಇದೆ. ಮನಸ್ಸಿಗೆ ಚಿಂತೆ, ದೇಹಕ್ಕೆ ವ್ಯಾಧಿ, ಇನ್ನೂ ಬದುಕುವ ಆಸೆ, ಅವಕಾಶ ಇಲ್ಲ ಬದುಕೋದಕ್ಕೆ, ವೈರಾಗ್ಯ ಬರೋದಿಲ್ಲ, ಸಾಕು ಅಂತ ಅನಿಸೋದಿಲ್ಲ, ಬೇಕು ಬೇಕು ಅಂತ ಅನಿಸುತ್ತೆ, ಇರೋದಿಲ್ಲ. ಆದರೆ ಹೊಟ್ಟೆಗೆ ಹಸಿವಿಲ್ಲ, ಅದು ತಿನ್ನೋ ಆಸೆ ಮುಗ್ದಿಲ್ಲ, ಇನ್ನು ರೂಪ ಮಾಸುತ್ತೆ, ಶಕ್ತಿ ಕುಂದುತ್ತೆ, ಕಾಯಿಲೆ ತೀವ್ರ ಆಗುತ್ತೆ, ಇಕ್ಕಿದ್ದನ್ನು ತಿನ್ನುವ ನಾಯಿಪಾಡು ಬರುತ್ತೆ. ಇದೆಲ್ಲ ಪೂರ್ವದಲ್ಲಿ ಬರುವಂಥದ್ದು. ಆದರೆ ಪ್ರಾಣೋತ್ಕ್ರಮಣದ ಸಂದರ್ಭ ಬಂದಾಗ 100 ಚೇಳುಗಳು ಕಚ್ಚಿದ ನೋವಾಗತ್ತೆ ಪಾಪಿಯಾದಾಗ. ಈಗ ಪ್ರಾಣ ಹೋಗೋದಕ್ಕೆ ದಾರಿಗಳೆಷ್ಟು? ಪಾಪಿ ಯಾವ ಕಡೆಯಿಂದ ಹೋಗ್ತಾನೆ? ಅದನ್ನು 2 ಭಾಗ ಮಾಡ್ಬೋದು, ಊರ್ಧ್ವದ್ವಾರಗಳು ಮತ್ತು ಅಧೋದ್ವಾರಗಳು ಅಂತ.
ಊರ್ಧ್ವದ್ವಾರಗಳು ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಇದೆಲ್ಲ ಊರ್ಧ್ವದ್ವಾರಗಳು. ಇಲ್ಲಿಂದ ಪ್ರಾಣ ಹೋದರೆ ಅವನು ಉತ್ತಮ ಲೋಕಕ್ಕೆ ಹೋಗೋಕ್ಕೆ ಅವಕಾಶಗಳಿದೆ ಅವನಿಗೆ ಅಂತ. ಇವಾಗ ಕೆಲವರು ಪ್ರಾಣ ಬಿಡಬೇಕಾದ್ರೆ ಕಣ್ಣು ಅಗಲವಾಗಿ ತೆರೆಯುತ್ತೆ, ಅಂದರೆ ಗೊತ್ತಾಗುತ್ತೆ ಸಾಮಾನ್ಯ ಎಲ್ಲಿಂದ ಪ್ರಾಣ ಹೋಯಿತು ಅನ್ನೋದನ್ನು ಗುರುತಿಸ್ಬೋದು ಅಂತ ಹೇಳ್ತಾರೆ ಅದನ್ನು ಅಂತ. ಹಾಗಾಗಿ ಇದೆಲ್ಲ ಊರ್ಧ್ವದ್ವಾರಗಳು. ಶರೀರದಿಂದ ಕಲ್ಮಶಗಳು ಹೊರಗೆ ಹೋಗುವಂಥ ದ್ವಾರಗಳು ಅಧೋದ್ವಾರಗಳು ಅಂತ. ಈ ಕಲ್ಮಶ ಹೋಗೋ ದ್ವಾರದಲ್ಲಿ ಹೋಗೋದು ಯಾರು ಅಂದರೆ ಅವನು ಅಂಥ ಕಲ್ಮಶದಂತೆ ಬದುಕಿರ್ತಾನೆ, ಪಾಪಿಯಾಗಿ ಬದುಕಿರ್ತಾನೆ ಅಂಥವನು ಅಧೋದ್ವಾರದಿಂದ ಹೊರಗಡೆ ಹೋಗ್ತಾನೆ ಅವನು. ಒಂದ್ಸರಿ ನೆನಪು ಮಾಡ್ತೀವಿ, ಪ್ರಾಣಗಳು ಹೊರಡಕ್ಕೆ ಅಂತ ಪ್ರಯತ್ನ ಪಡೋ ಸಮಯದಲ್ಲಿ ಪ್ರಾಣಗಳು ಏಳುವಾಗ ಕಣ್ಣು ಮೇಲೆ ತಿರುಗತ್ತೆ, ಕಣ್ಣು ಮೇಲೆ ಸಿಕ್ಕೊಳ್ಳುತ್ತೆ ಅಂತ, ಮೇಲೆ ತಿರುಗತ್ತೆ ಅಂತ. ಕಣ್ಣು ಕಲಸೋದು ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ. ಅದನ್ನು ಏನೂ ಕಾಣಿಸಲ್ಲ, ಆಮೇಲೆ ಎದುರುಗಡೆಗೆ ಇದ್ದಿದ್ದು ಕೂಡ ಕಾಣಿಸೋದಿಲ್ಲ ಅಂತ. ಕಣ್ಣು ಹೋಗುತ್ತೆ ಅಂತ ಆ ಸಮಯದಲ್ಲಿ ಅಂತ. ನಾಡಿ ಮಾರ್ಗಗಳಲ್ಲಿ ಕಫ ಕಟ್ಟುತ್ತೆ, ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ, ಗಂಟಲಲ್ಲಿ ಗೊರ ಶಬ್ದ ಬರುತ್ತೆ, ಬುದ್ಧಿ ನಷ್ಟ ಆಗುತ್ತೆ ಆ ಸಮಯದಲ್ಲಿ. ಕರೆದ್ರೆ ಕೇಳಿಸೋದಿಲ್ಲ, ಕೇಳಿಸಿದ್ರೂ ಉತ್ತರ ಕೊಡೋಕ್ಕಾಗೋದಿಲ್ಲ, ಆ ಸ್ಥಿತಿ ಬರುತ್ತೆ. ಇಂದ್ರಿಯಗಳೆಲ್ಲ ವಿಕಲವಾಗತ್ತೆ, ಯಾವ ಇಂದ್ರಿಯೂ ಸರಿ ಕೆಲಸ ಮಾಡೋದಿಲ್ಲ, ಚೈತನ್ಯ ಜಡ ಆಗುತ್ತೆ, ಜೊಲ್ಲು ಸುರಿಯುತ್ತೆ, ನೊರೆ ಹೊರಗೆ ಬರುತ್ತೆ. ಆ ಒಂದು ಕ್ಷಣ ಇದೆಯಲ್ಲ, ಸಾಯೋ ಒಂದು ಕ್ಷಣ ಒಂದು ಕಲ್ಪದಂತೆ ಆಗತ್ತೆ. ಕಲ್ಪ ಅಂದರೆ ಎಷ್ಟು? ತುಂಬ ದೊಡ್ಡ ಕಾಲ ಅಲ್ವಾ ಕಲ್ಪ ಅಂದರೆ. ಯುಗ ಅಂದರೆ ತುಂಬ ದೊಡ್ಡ ಕಾಲ, ಎಷ್ಟೋ ಯುಗಗಳು ಸೇರಿದಂಥದ್ದಲ್ವ ಕಲ್ಪ ಅಂತಂದರೆ. ಅಷ್ಟು ಕಾಲ ಆದಂತೆ ಆಗತ್ತೆ ಒಂದು ಕ್ಷಣ ಅಂತ. ಪ್ರಾಣ ಹೋಗೋ ಹೊತ್ತಲ್ಲಿ ಒಂದು ಕ್ಷಣನೇ ಅಷ್ಟು ದೊಡ್ಡ ಸಮಯ ಆಗುತ್ತೆ. ಅದ್ರಾಗ ಒಂದು ಒಳ್ಳೆ ಸಂದರ್ಭ ಆಗುತ್ತೆ ಅಂತ ಹೇಳಿದ್ದು, ಅದು ನೆನಪಿದೆ ನಿಮಗೆ. ಒಂದು ಒಳ್ಳೆ ಸನ್ನಿವೇಶ ಆಗುತ್ತೆ ಆ ಸಮಯದಲ್ಲಿ. ಹುಟ್ಟುವಾಗಲೂ ಆಗುತ್ತೆ ಅದು, ಹುಟ್ಟೋಕ್ಕಿಂತ ಮೊದಲು ಹೋಗುವಾಗಲೂ ಕೂಡ ಒಂದು ಅನುಭವ ಬರುತ್ತೆ ಅಂತ ನಿಮ್ಗೆ ಹೇಳಿದ ನೆನಪು. ನಮಗೆ ಹೇಳಿದ್ದೀವಿ, ಯಾಕಂದರೆ ಇಲ್ಲಿದೆ, ಬರ್ಕೊಂಡಿದ್ದೀವಿ, ಅದನ್ನು ಹೇಳಿರ್ಬೇಕು ನಿಮಗೆ. ನೆನಪಿದೆಯಾ? ಒಂದು ಅನುಭೂತಿ ಸಾಯ ಹೊತ್ತಿಗಾಗುವಂಥದ್ದು ನೆನಪಿದೆಯಾ? ಹೇಳು. ಹಾಗಲ್ಲ, ಅದು ಪರಮಾತ್ಮ ದರ್ಶನ ಅಂತ ಹೇಳೋಕ್ಕಾಗೋದಿಲ್ಲ, ಹತ್ರ ಇದೆ ಅದಕ್ಕೆ. ನೀ ಹೇಳ್ತೀಯಾ? ಅದೇ ಹೇಳ್ಕೊಡ್ತೀಯಾ? ಹಾಂ, ಬೇರೆನಾ? ಹೇಳು. ಹಾಂ ಹಾಂ, ನೆನಪಾಗತ್ತೆ ಅಂತ. ಅದು ಹೌದು, ನಾವು ಹೇಳ್ತಾ ಇರೋದು ಅದಲ್ಲ. ಒಂದು ಸಾರಿ ತಾನು ಮಾಡಿದ ಪುಣ್ಯ ಪಾಪಗಳು ನೆನಪಾಗತ್ತೆ ಅವನಿಗೆ, ಮುಂದಿನ ದುರವಸ್ಥೆಯೋ ಏನೋ ಕಾಣುತ್ತೆ ಅವನಿಗೆ ಅಂತ ಅನ್ನೋದಿದೆ. ಇನ್ನೊಂದು ಸಂಗತಿನ ಹೇಳ್ತಾ ಇರೋವಂಥದ್ದು ಹೇಳ್ತೀವಿ ನಾವೇನೆ. ದೈವಿ ದೃಷ್ಟಿ ಬರುತ್ತಾಗ ಅವನಿಗೆ ಒಂದು ಕ್ಷಣ, ಆ ಕಣ್ಣು ಮೇಲೆ ತಿರುಗೋದು ಯಾಕೆ ಅಂದರೆ ದೈವಿ ದೃಷ್ಟಿ ಬರುತ್ತೆ ಒಂದು ಕ್ಷಣ ಅವನಿಗೆ. ಜಗತ್ತೆಲ್ಲ ಒಂದೇ ಆಗಿ ಕಾಣಿಸುತ್ತೆ ಆಗ. ಆ ಒಂದು ಕ್ಷಣದ ಮಟ್ಟಿಗೆ ದೈವಿ ದೃಷ್ಟಿ ಬಂದು ಜಗತ್ತೆಲ್ಲ ಒಂದೇ, ನಿಜವಾಗ್ಲೂ ಜಗತ್ತೆಲ್ಲ ಒಂದೇ. ಈ ಜಗತ್ತು ನಾನಾ ಇಲ್ಲ, ಬೇರೆ ಬೇರೆ ಇಲ್ಲ, ಇಲ್ಲಿ ಎಲ್ಲ ಒಂದೇ, ಪರಮಾತ್ಮ ಚೈತನ್ಯವೇ. ಒಂದು ಸಾರಿ ಈ ಜಗತ್ತೆಲ್ಲ ಒಂದೇ ಅಂತ ಅನಿಸುತ್ತೆ ಆ ಸಮಯದಲ್ಲಿ ಅಂತ ಅಷ್ಟೇ. ಮತ್ತೆ ಅದರ ಪ್ರಕಾರ ಅಂತ, ಅದರ ನಂತರ ಅಂತ ಕಣ್ಣು ಮೇಲೆ ತಿರುಗೋದು ಆ ಕಾರಣಕ್ಕೋಸ್ಕರವಾಗಿ. ಊರ್ಧ್ವ ಲೋಕಗಳು ಎಷ್ಟು, ಅಧೋ ಲೋಕಗಳು ಎಷ್ಟು? ಭೂಹು ಭುವಃ ಸುವಃ. ಅಧೋ ಲೋಕಗಳ ಕೊನೆಯದು ಯಾವುದು? ನಾಲ್ಕನೇದು ಯಾವುದು? ಇಡೀ ಹೇಳಿ ಪಟ್ಟಿ. ಆಯ್ತು. ಇಷ್ಟಾಗ್ತಿದ್ದಾಗೆ ಅವನು ಸೀದಾ ನರಕ ಲೋಕಕ್ಕೆ ಹೋಗ್ಬಿಡ್ತಾನಲ್ವಾ, ಹಾರಿ ಹೋಗ್ಬಿಡ್ತಾನಲ್ವ ಯಮಲೋಕಕ್ಕೆ. ಹಾಗಿಂದಾಗ ಮತ್ತೆ
ಯಮದೂತರ ದರ್ಶನ ಆಗುತ್ತೆ ಆ ಸಮಯದಲ್ಲಿ. 4 ಜನರು 8 ಜನರು ಇಬ್ಬರು, ಏನು ಹೆಸರು ಅವರದ್ದು? ಚಂಡ ಮತ್ತು ಪ್ರಚಂಡ ಎಂಬ ಇಬ್ಬರು ಯಮದೂತರು, ಸುಂದರಾಂಗರು ಅಲ್ವಾ? ತುಂಬ ಸೌಮ್ಯವಾದ ರೂಪ, ಪ್ರೀತಿ ರೂಪ ಅಲ್ವಾ? ಹಾ, ಮನ್ಮಥನಂತ ಮುಖ, ಹಂಗೆ ಹೇಳ್ಬೋದಾ? ಹೇಗಿರ್ತಾರೆ ಅವರು? ತುಂಬ ಘೋರವಾದ ರೂಪ, ಬಂಗಾರದ ಬಣ್ಣ ಅಲ್ವಾ? ಹಾ, ಹಳದಿ ಬಣ್ಣ ಅಲ್ವಾ ಬಂಗಾರದ ಬಣ್ಣ? ಮತ್ತೆ ಯಾವ ಬಣ್ಣ? ಕಪ್ಪು ಅಂದ್ರೆ ಎಷ್ಟು ಕಪ್ಪು? ಇವತ್ತು ಕಾ ಅಂದ್ರೆ ನಾಳೆ ಪೂ ಅನ್ನೋಷ್ಟು ಕಪ್ಪು ಅಂಥೇಳಿ ಉಸಿರು ಕೊಟ್ಟೋಗ್ಬಿಡುತ್ತೆ. ಕಪ್ಪು ಅಂತ ಹೇಳ್ತಾರಲ್ಲ ಆ ಥರ ಅಂತ, ಸುಮ್ಮನೆ ಕಪ್ಪು ಅಲ್ಲ. ತೊಳೆದಿಟ್ಟ ಯಜ್ಞೇಶ್ವರ ಅಂತ, ತೊಳೆದಿಟ್ಟ ಯಜ್ಞೇಶ್ವರ ಅಂತ ಕಪ್ಪು ಬಣ್ಣ ಅವರಿದ್ದ. ಕಣ್ಣು ಹೇಗಿರುತ್ತೆ? ಬೇರೆ ಇದೆ, ಬೇರೆ ವಿಷಯ ಇದೆ. ಕೆಂಪು ಮಾತ್ರ ಅಲ್ಲ, ಗರಗರನ ಕಣ್ಣು ತಿರುಗ್ತಾ ಇರುತ್ತೆ ಅಂತ, ಆ ಕಡೆಗೆ ಈ ಕಡೆಗೆ ಅಂತ. ಸಿಟ್ಟು ಬಂದಾಗ ಹಾಗಾಗತ್ತಲ್ವಾ? ಜೋರು ಸಿಟ್ಟು ಬಂದಾಗ, ಸ್ವಲ್ಪ ಸಿಟ್ಟು ಬಂದಾಗಲ್ಲ ಆಗತ್ತೆ. ಸರಭಸೆ ಕ್ಷಣವು. ಕೈಲಿ ಏನಿರುತ್ತೆ ಅವ್ರ ಕೈಲಿ? ಮತ್ತೇನು? ಒಂದು ಕೈ ಕಾಲಕ್ಕೆ, ಒಂದು ಕೈ ಪಾಶ ಇರುತ್ತಾ? ಮತ್ತೇನು? 2 ಕೈ ಏನಿದೆ ಹೇಳಿ ಮತ್ತೆ? ಏನು ಅಮ್ಮನವರ ಪಾಶ ಅಂಕೋಶ ಅಂತ ಹೇಳಿದ? ಗಣಪತಿಯ ಏನದು ಹೇಳು, ಸರಿ ಹೇಳು. ಅವ್ರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು. ಅದು ಪಾಶ, ಅದು ಪಾಶವನ್ನು ಹಾಕಿ ಎಳಿತಾರೆ, ಜೀವಕ್ಕೆ ಪಾಶವನ್ನು ಹಾಕಿ ಎಳಿತಾರೆ. ಆ ಸಮಯದಲ್ಲಿ ಪಾಶ ಆಯಿತು. ಇನ್ನೊಂದು ಹೌದು, ಆಮೇಲೆ ಕೊಕ್ಕಿ ದಂಡ. ಪಾಶದಂಡಧರವು, ಪಾಶದಂಡಧರವು. ಮೈ ತುಂಬ ಬಟ್ಟೆ ಉಟ್ಕೊಂಡಿರ್ತಾರಲ್ವಾ? ಬಟ್ಟೆ ಉಟ್ಕೊಂಡಿರೋದಿಲ್ಲ, ನಗ್ನರಾಗಿರ್ತಾರೆ. ಯಾಕೆಂದರೆ ಆ ಸಂದರ್ಭಕ್ಕೆ ಅದೇ ಸಲ್ಲುವಂಥದ್ದು. ಊರ್ಧ್ವಕೇಶವು, ನೆಟ್ಟಗಿರುತ್ತಂತೆ ಕೂದಲು. ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಸ್ವಲ್ಪ. ಹೀಗೆ ನೆಟ್ಟಗೆ ಚಂದ ಕಾಣ್ಬೋದಲ್ವಾ? ಕೆಲವು ಜನ ಪ್ರಯತ್ನ ಮಾಡಿದ ಹಾಗೆ ನೆಟ್ಟಗೆ ಮಾಡ್ಕೋತಾರೆ ಅಂತ ಕೇಳಿದ್ವಿ ನಾವು. ಕೂದಲನ್ನು ಇಸ್ತ್ರಿ ಹಾಕಿ ಕೂದಲಿಗೆ ನೆಟ್ಟಗಾಗೋ ಥರ ಮಾಡ್ಕೊಳ್ತಾರಂತೆ. ಅವರೊಳಗೆ ಯಮಸೂತ್ರ ವಂಶಸ್ಥರು ಅಂತ. ಪಾಪ ಇರಲಿ. ಮುಖ ಕೂಡ ಓರೆ ಮುಖವಂತೆ, ಒಕ್ಕರ ತುಂಡು, ಓರೆ ಮುಖ ಅಂತ. ಮುಗಿಸೋಣ, ಪೂರ್ತಿ ಮಾಡೋಣ. ಇವ್ರನ್ನ ಕಂಡಾಗ ಅವನು ಏನಾಗ್ತಾನೆ? ಭಯದಿಂದ ತತ್ತರಿಸ್ತಾನೆ ಮಾತ್ರ ಅಲ್ಲ, ಆ ಸಮಯದಲ್ಲಿ ಮಲಮೂತ್ರಗಳನ್ನು ಕೂಡ ಮಾಡ್ಕೊಳ್ಬೋದು. ಎಷ್ಟೋ ಜನ ಮಲಮೂತ್ರಗಳು ಮಾಡ್ಕೊಂಡ್ಬಿಡ್ತಾರೆ ಆ ಸಮಯದಲ್ಲಿ. ಮಕ್ಕಳ ಎಷ್ಟರ ಮಟ್ಟಿಗೆ ಈ ಜೀವಯಾನ ಪಾಠ ಪರಿಣಾಮ ಬರುತ್ತೆ ಅಂದರೆ, ಇತ್ತೀಚೆಗೆ ಯಾರೊಬ್ಬರು ನಮ್ಮನ್ನು ಭೇಟಿ ಮಾಡಿದರು ಒಂದು ಸ್ವಲ್ಪ ಸಮಯ ಮೊದಲು. ಅವರ ಸಮೀಪದ ಯಾರೋ ತೀರ್ಕೊಂಡಿದ್ರು. ಅವ್ರಿಗೆ ಬೇಕಾದವರು ತುಂಬ, ಅವರ ತುಂಬ ಹತ್ತಿರದವರು ಅಂತ ಅಂದ್ಕೊಳ್ಳಿ. ತಪ್ಪದೆ ಇವರು ಅವ್ರ ಮಗು ಅಂತ ಅಂದ್ಕೊಳ್ಳಿ ನೀವು. ಸತ್ತ ನಂತರ ತಪ್ಪದೆ ಆ ಮಗುವಿನ ಬಟ್ಟೆಯನ್ನು ಅವರು ಪರಿಶೀಲನೆ ಮಾಡಿದ್ದಾರೆ. ಯಾಕೆ ಅಂದರೆ ಎಲ್ಲರೂ ಮಲಮೂತ್ರ ಇದೆಯಾ, ಮಲಮೂತ್ರ ಮಾಡ್ಕೊಂಡಿದ್ದಾಳ ಅಥವಾ ಮಾಡ್ಕೊಂಡಿದ್ದಾನ ಅನ್ನೋ ಕಾರಣಕ್ಕೆ. ಅಂದರೆ ಒಂದು ವಿಷಯ ಆಳವಾಗಿ ಹೋಗಿ ಕೂತಾಗ ತಲೆಯಲ್ಲಿ ಈ ತರಹ ಆಗತ್ತೆ. ಅಂತಹ ವಿಕಟ ಸಮಯದಲ್ಲೂ ಕೂಡ ಎಲ್ಲಿ ಹೋಯಿತು ಜೀವ ಅಂತ, ಏನಾಯಿತು ಅಂತ ನೋಡೋ ಥರ ಆಗತ್ತೆ. ನಿಮ್ಗೆ ಇದನ್ನು ಯಾವಾಗಲೂ ಹೇಳಿದ್ದೀವಿ ಅಂತ ನೆನಪು ನಮಗೆ. ಒಬ್ಬ ಜಿಜ್ಞಾಸು, ಅವನು ಊರೂರು ಸಂಚಾರ ಮಾಡ್ತಾ ಇದ್ದಂತೆ ಜಿಜ್ಞಾಸು ಒಬ್ಬ. ಅಲ್ಲಿ ಒಂದು ಮನೆಯಲ್ಲಿ ಹೀಗೆ ಹೋಗಿ, ಒಂದು ಊರಿಗೆ ಹೋಗಿ ಒಂದು ಮನೇಲಿ ಇದ್ದಾಗ ಅಲ್ಲಿ ಆ ತಾಯಿ ಮಗುವಿಗೆ, ತನ್ನ ಮಗನಿಗೆ ಹೇಳೋದು ಗೊತ್ತಾಗುತ್ತೆ,
ನೋಡಿ, ಯಾರೋ ತೀರ್ಕೊಂಡಿದ್ದಾರೆ ಊರಲ್ಲಿ, ಅವ್ರ ಶವ ಸಂಸ್ಕಾರ ಆಗ್ತಾ ಇದೆ. ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರು ನೋಡ್ಕೊಂಡು ಬಾ ಹೋಗಿ. ತುಂಬ ಆಶ್ಚರ್ಯ ಪಡ್ತದೆ. ಅದು ಹೇಗೆ ನೋಡೋಕೆ ಬರುತ್ತೆ? ಅದು ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರು ಹೇಗೆ ನೋಡೋಕೆ ಬರುತ್ತೆ ಅಂದರೆ, ತುಂಬ ಸ್ಥೂಲವಾಗಿ ಹೇಳಿದ್ರೆ ಎಲ್ಲ ಹೊಗಳ್ತಾ ಇದ್ರೆ ಸ್ವರ್ಗಕ್ಕೆ ಹೋದ ಅಂತ, ಎಲ್ಲ ಸದ್ಯ ಹೋದ್ನಲ್ಲ ಅಂದ್ಕೊಂಡ್ರೆ ನರಕಕ್ಕೆ ಹೋದ ಅಂತ ತುಂಬ ಸ್ಥೂಲವಾಗಿ ಹೇಳ್ಬೋದು. ಅದರ ಸೂಕ್ಷ್ಮ ಸಂಗತಿಗಳು ಇರ್ತವೆ ಅಂತ. ಉದಾಹರಣೆಗೆ ಆ ಶವದ ಅಗ್ನಿಯ ಜ್ವಾಲೆ ಇದೆ. ಆ ಜ್ವಾಲೆ ಪ್ರದಕ್ಷಿಣಾಕಾರವಾಗಿ ತಿರುಗ್ತಾ ಇದೆಯಾ ಅಥವಾ ಅಪ್ರದಕ್ಷಿಣವಾಗಿ ತಿರುಗ್ತಾ ಇದೆಯಾ? ಪ್ರದಕ್ಷಿಣಾಕಾರವಾಗಿ ತಿರುಗ್ತಾ ಇದ್ದರೆ ಅವನಿಗೆ ಉತ್ತಮ ಗತಿ ಪ್ರಾಪ್ತ ಆಯಿತು ಅಂತ ಅರ್ಥ. ಅದಕ್ಕೆ ಅಪ್ರದಕ್ಷಿಣವಾಗಿ ತಿರುಗ್ತಾ ಇದ್ದರೆ ಅವನಿಗೆ ಉತ್ತಮ ಗತಿ ಪ್ರಾಪ್ತ ಆಗಲಿಲ್ಲ, ಬಿದ್ದ, ಪತನಗೊಂಡ ಎಂಬುದಾಗಿ ಅರ್ಥ. ಅದಕ್ಕೆ ಇಂಥ ಲಕ್ಷಣಗಳು ಅಂತ ತುಂಬ ಲಕ್ಷಣಗಳಿದೆ. ಇಂಥದ್ದು ಅನೇಕ ಲಕ್ಷಣಗಳಿದೆ. ಇಂಥದ್ದು ಸಾಯುವಾಗ ತುಂಬ ಪ್ರಸನ್ನವಾದ ಮುಖ ಇದ್ದರೆ, ತುಂಬ ಪ್ರಸನ್ನವಾದ ಮುಖ, ಹೋಗಿದ್ದೇ ಗೊತ್ತಾಗಿಲ್ಲ ನನಗೆ, ನಿದ್ದೆ ಮಾಡಿರ್ತಾರ, ಕೊಂಚ ನಗು ಇದ್ದರೆ ತುಟಿಗಳಲ್ಲಿ, ಏನು ಸೂಚಿಸುತ್ತೆ ಅದು? ಅವನು ಕೊನೆಯ ಕ್ಷಣ ಆಗಿತ್ತು ಅಂತ ಸೂಚಿಸುತ್ತೆ ಅದು ಅಂತ. ಕೊನೆಯ ಕ್ಷಣ ಇದೆಯಲ್ಲ, ತುಂಬ ಪ್ರಸನ್ನವಾಗಿತ್ತು ಅಂತ. ಅಂಥದ್ದನ್ನು ನೋಡಿದಾನ ಅವನು ಅಂತ. ಅವನ ಕಣ್ಮುಂದೆ ಅಂಥದ್ದಿತ್ತು ಅಂತ. ಅದೇ ಮುಖ ವಿಕಾರ ಆದರೆ ಅಂಥದ್ದನ್ನು ನೋಡಿದಾನ ಅವನು ಅಂತ. ಯಮದೂತರು ಬಂದು ನಿಂತಿದ್ದಾರೆ, ಹೊಡಿತಾ ಇದ್ದಾರೆ, ಬೈತಾ ಇದ್ದಾರೆ, ಮುಖ ವಿಕಾರ ಆಗುತ್ತೆ ಆಗ ಅಂತ. ಇಂಥ ಅನೇಕ ಲಕ್ಷಣಗಳನ್ನ ಹೇಳಿದ್ದಾರೆ. ಗಡಿಬಿಡಿ ಮಾಡಬಾರ್ದು, ಯಾವುದೋ ಒಂದು ನೋಡಿಕೊಂಡು ಅವನ ಒಂದು ತೀರ್ಮಾನ ಕೊಟ್ಬಿಡೋದ್ರ ಥರ ಮಾಡಬಾರ್ದು. ತುಂಬ ಸೂಕ್ಷ್ಮ ಅಂಶಗಳು ಇರ್ತವೆ ಅಲ್ಲಿ. ಹೀಗೆ ಸದೃಷ್ಟ ತ್ರಸ್ತ ಹೃದಯ, ಅವರನ್ನು ನೋಡಿ ತ್ರಸ್ತ ಹೃದಯ ನಡುಗಿ ಶುಕ್ರನ್ ಮೂತ್ರನ್ ವಿಮುಂಚತಿ, ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿಕೊಳ್ತಾನೆ. ತುಂಬ ಇದೆ, ಇನ್ನು ನಾಳೆ ಉಳಿತಿದ್ದನ್ನು ನೋಡೋಣ. ಆಮೇಲೆ ಮುಂದಿನ ಪಾಠದ ಕೂಡ ಸ್ವಲ್ಪ ನೋಡೋಣ. ನಾಳೆ ನಾಡಿದಿಂದ ಶುರು ಮಾಡೋಣ. ಈ ವರ್ಷದ ಪಾಠ ನಾಡಿದಿಂದ ಪ್ರಾರಂಭ ಮಾಡೋಣ. ಕೊನೆಯ ಪ್ರಶ್ನೆ ಏನಂದರೆ, ನಮ್ಮ ಅಳತೆ ಏನು ಅಂತ. ಇದು ನಮ್ಮ ಅಳತೆ ಅಂತ. ಅಂಗುಷ್ಠ ಮಾತ್ರ ಪುರುಷ ಅಂಗುಷ್ಠಂಚ ಸಮಾಶತಃ. ಅವನವನ ಅಂಗುಷ್ಠ ಅಂತ, ಅದು ಅವನವನ ಅಳತೆ, ಅವನವನ ಜೀವದ ಅಳತೆ. ಮದ್ಯಕ್ಕೆ ನಮ್ಮ ಇಲ್ಲಿಟ್ಟು ನೋಡ್ಕೋತಾ ಇದ್ದಾನೆ. ಎಲ್ಲಿರೋದು ಜೀವ? ಜೀವದ ಸ್ಥಾನ ಯಾವುದು? ಹೇಳು, ನಿಂತ್ಕೊಂಡು ಹೇಳು, ಅಳತೆ ಹೇಳು. ಒಂದು ಜಾಗ ಬರುತ್ತೆ, ಇಲ್ಲಿಂದ 12 ಅಳತೆ ಮಾಡಿದರೆ, ನಾಭಿಯಿಂದ 12 ಅಳತೆ ಮಾಡಿದರೆ ಮಧ್ಯೆ ಒಂದು ಜಾಗ ಬರುತ್ತೆ. ಆ ಜಾಗದಲ್ಲಿ ಜೀವ ವಾಸ ಮಾಡುವಂಥದ್ದು. ನಾನು ಅಂತ ನಾವು ಕರ್ಕೊಳ್ತೀವಲ್ಲ, ಅದಿರೋ ಜಾಗ ಅದು ಅಂತ. ಹಾಗಾಗಿ ನಾವು ಅನ್ಬೇಕಾದ್ರೆ ಎಲ್ಲಿ ತೋರಿಸ್ತೀವಿ ಅಂದರೆ ಹೀಗೆ ತೋರಿಸ್ತೀವಿ ಅಲ್ವಾ? ಹೀಗೆ ತೋರಿಸಲ್ಲ ಅಲ್ವಾ? ಈಗ ಹೃದಯ ಈ ಕಡೆಗಿದೆ, ಅಂಗ, ಹೃದಯ ಎನ್ನುವ ಅಂಗ ಇದೆಯಲ್ಲ ಈ ಕಡೆಗಿದೆ. ಹಂಗೆ ಯಾರು ಇಲ್ಲಿ ತೋರಿಸಲ್ಲ ಅದನ್ನು, ಯಾಕೆಂದರೆ ಅದಲ್ಲ, ಇದು ಇಲ್ಲಿದೆ ಜೀವದ ವಾಸಸ್ಥಾನ. ಆ ಹೃದಯಕ್ಕೆ ಇಲ್ಲೂ ವ್ಯಾಪ್ತಿ ಇದೆ. ಹೃದಯ ಅನ್ನೋ ಅಂಗ ಇಲ್ಲಿವರೆಗೂ ಬರುತ್ತೆ, ಅದು ಇಲ್ಲಿದೆ ಅಂತ. ಹಾಗಾಗಿ ಮಧ್ಯದಲ್ಲಿ ತೋರಿಸ್ತಾನೆ ನಾನು ಅಂತ. ಮಿದುಳು ಎಲ್ಲಿದೆ? ಇದೆಯಾ ನಿಜವಾಗ್ಲೂ? ಏನು ಸಾಕ್ಷಿ? ಏನು ಸಾಕ್ಷಿ ಇದೆ ಅನ್ನೋದಕ್ಕೆ? ತಲೆಯೊಳಗೆ ಒಂದು ಕೋಸುಗಡ್ಡೆ ಇದ್ದು ಬಿಟ್ಟಿದ್ರೆ ಮೆದುಳಿನ ಬದಲು ಅಷ್ಟೇ ದೊಡ್ಡದು, ಏನು ಭರವಸೆ? ಇಲ್ಲೇ ಇದೆ ಮಿದುಳು ನಿಜ, ಆದರೆ ಯಾರು ಹೀಗೆ ತೋರಿಸಲ್ಲ ನಾನು ಅಂತ. ಮಿದುಳು ಇರೋದಿಲ್ಲ ಆದ್ರೂ ಯಾರಾದ್ರೂ ನಾನು ಅಂತ ಹೀಗೆ ತೋರಿಸ್ತಾರ, ನಾನು ಅಂತ ಹೀಗೆ ತೋರಿಸ್ತಾರ? ಮತ್ತೆಲ್ಲಿ ತೋರಿಸ್ತಾರೆ? ನಾನು ಇಲ್ಲೇ ಹೋಗುತ್ತೆ ಕೈ ಅಂತ. ಚಿಕ್ಕ ಮಗು ಆದರೂ ಕೂಡ ಹೀಗೆ ಹೋಗುತ್ತೆ ಅಥವಾ ಹೀಗೆ ಹೋಗುತ್ತೆ, ಅಲ್ಲೇ ಇರೋದದು ಅಂತ. ಹೃದಯ ಅಯಂ, ಹೃತ್ ಅಂದರೆ ಅಂಗ, ಹೃದಯ ಅಂದರೆ ಅಲ್ಲಿ ಹೃದಯದಲ್ಲಿ, ಅಯಂ ಅವನಿದ್ದಾನೆ ಅಂತ. ಅವನು ಅಂದರೆ ಯಾರು? ನಾನು. ಅವನು ಅಂದರೆ ಅವನಲ್ಲ, ನಾನೇ ಅದು. ಹೃದಯ ಅಯಂ, ಅಲ್ಲಿದ್ದಾನೆ ಅವನು ಅಂತ. ಹಾಗಾಗಿ ಅವನಿಗೆ ಪಾಶವನ್ನು ಹಾಕಿ ಸೆಳೀತಾರೆ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಕೈಕಾಲು ಬಡಿಯುವಂಥದ್ದು ಆ ಸಮಯದಲ್ಲಿ
ಏನಾದ್ರು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡೋವಂಥದ್ದು. ಅನೇಕರು ಸಾಯುವಂಥವ್ರು ಏನಾದ್ರು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ನೋಡಿ. ಯಾಕೆ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಎಳೆದೊಯ್ಯುವಾಗ, ಕಿತ್ತು ಎಳೆದೊಯ್ಯುವಾಗ ಅದು ಕೈಕಾಲು ಮೂಲಕ ಅದು ಅಭ್ಯಾಸ ತಾನೇ, ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಈ ಕೈಕಾಲಲ್ಲಿ ಹಿಡ್ಕೊಂಡ್ರೆ ಉಪಯೋಗ ಏನೂ ಆಗಲ್ಲ, ದೇಹ ಎಲ್ಲೇ ಉಳಿಯುತ್ತೆ ಹೇಗಿದ್ರು. ಆದರೆ ಅಭ್ಯಾಸ ಬಲದಿಂದ ಮನುಷ್ಯ ಅಂಥ ಪ್ರಯತ್ನಗಳನ್ನು ಆ ಸಮಯದಲ್ಲಿ ಮಾಡ್ತಾನೆ. ಹಾಗಾಗಿ ಬೈದು ಬಡಿದು ಒದ್ದು ಹೇಳ್ಕೊಂಡು ಹೋಗ್ತಾರೆ ಪಾಪಿಯನ್ನು. ಭೂತ ಸಂತರ್ಜಯಂತಿ ಚ, ಸಂತರ್ಜಯಂತಿನ ಗದರೋದು ಅಂತ. ಶೀಘ್ರಂ ಪ್ರಚಲ ದುಷ್ಟಾತ್ಮನ, ದುಷ್ಟ ಹರಡು ಅಂತ ಬೈತಾರಂತೆ. ತಾಡ್ಯತೆ ಯಮಕಿಂಕರಿ, ಚೆನ್ನಾಗಿ ಹೊಡಿತಾರೆ. ಆ ಕಡೆ ಕೆನ್ನೆಗೆ ಈ ಕಡೆ ಕೆನ್ನೆಗೆ ಪಟ 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 ಹೊಡಿತಾರೆ. ಹಾಗೆ ನಡೆಯುತ್ತೆ. ಇದು ದಕ್ಷಿಣ ಮಾರ್ಗಸ್ಥರ ಒಂದು ದುರವಸ್ಥೆ ಇದು. ಆದರೆ ಇನ್ನು 3 ದಾರಿ ಇದೆ. ಬಹುಮತ ಯಾವುದಕ್ಕಿದೆ? ಬಹುಮತ ಯಾವುದಕ್ಕಿದೆ ಹೇಳಿ? ಮಾರ್ಗಗಳಲ್ಲಿ ಬಹುಮತ ಶುಭಕ್ಕಿದೆ. ಯಾಕೆಂದರೆ 3 ಶುಭ 1 ಅಶುಭ ಅಂತ. ಅಂದರೆ ಹೋಗೋರು ಆ ದಕ್ಷಿಣ ಮಾರ್ಗದಲ್ಲಿ ಹೋಗೋರೇ ಜಾಸ್ತಿ. ಎಲ್ಲೋ ಕೆಲವರು ಪೂರ್ವ ಪಶ್ಚಿಮ ಉತ್ತರ ಮಾರ್ಗಗಳಲ್ಲಿ ಹೋಗೋಂಥವ್ರು, ಹೊಡೆದವರೆಲ್ಲ ಹೆಚ್ಚಿನವರು ದಕ್ಷಿಣ ಮಾರ್ಗದಲ್ಲಿ ಹೋಗುವಂಥವ್ರು. ಯಾಕೆಂದರೆ ಮಾಡಬೇಕಾದನ್ನು ಮಾಡಿರೋದಿಲ್ಲ, ಮಾಡಬಾರದನ್ನು ಮಾಡಿರ್ತಾರೆ. ತಪ್ಪಾಗಿದ್ದಕ್ಕೆ ಪಶ್ಚಾತ್ತಾಪ ಪಟ್ಕೊಂಡಿರೋದಿಲ್ಲ. ತಪ್ಪಾಯಿತು ಅಂತ ಬೇಜಾರಾಗಬೇಕಲ್ಲ ನಮಗೆ, ಪಶ್ಚಾತ್ತಾಪ ಪಟ್ಕೊಂಡಿರೋದಿಲ್ಲ. ಪಶ್ಚಾತ್ತಾಪ ಪಟ್ಟರೆ ಪಾಪ ಅದರಲ್ಲೇ ಸುಮಾರು ಹೋಗುತ್ತೆ. ಪ್ರಾಯಶ್ಚಿತ್ತ ಮಾಡ್ಕೊಂಡಿರೋದಿಲ್ಲ. ಪ್ರಾಯಶ್ಚಿತ್ತ ಮಾಡಿದರೆ ಪೂರ್ತಿ ಹೋಗುತ್ತೆ. ಪಶ್ಚಾತ್ತಾಪದಿಂದ ಒಂದು ಭಾಗ ಹೋಗುತ್ತೆ, ಪ್ರಾಯಶ್ಚಿತ್ತ ಮಾಡಿದಾಗ ಸಂಪೂರ್ಣ ಹೋಗುತ್ತೆ. ಅದನ್ನು ಮಾಡಿಕೊಂಡ್ರೆ ಪಾಪದ ಪರಿಮಾರ್ಜನೆ ಆಗುತ್ತೆ. ಮತ್ತೆ ಅವನು ದಕ್ಷಿಣ ಮಾರ್ಗದಲ್ಲಿ ಹೋಗಬೇಕಾಗಿಲ್ಲ, ನರಕಕ್ಕೆ ಹೋಗಬೇಕಾಗಿಲ್ಲ. ಮಾಡದೇ ಇದ್ದಾಗ ಆ ಪಾಪ ಬಂದು ಕಾಡುತ್ತೆ. ಯಮದೂತನ ಕರೆಯುತ್ತೆ ಅದು. ನಮ್ಮ ಒಳಗಿನ ಪಾಪವೇ ಬನ್ನಿ ಬನ್ನಿ ಚಂಡ ಬಾ ಪ್ರಚಂಡ ಬಾ ಅಂತದ್ದೇ ಕರೆಯುತ್ತೆ. ನಾನಿದ್ದೀನಿ ಇಲ್ಲಿ, ಅವನ ನೆಂಟ ಅದು. ಈ ಪಾಪಗಳು ಆ ಚಂಡ ಪ್ರಚಂಡರ ನೆಂಟರಿದ್ದಾಗೆ ಅಂತ. ಅದಿದ್ದರೆ ಅವ್ರು ಬರ್ತಾರೆ. ಪುಣ್ಯ ಇದ್ದರೆ ದೇವದೂತರು ಬರ್ತಾರೆ. ಆ ಸಮಯದಲ್ಲಿ ಸುಖವಾಗಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ನಮ್ಮ ಕೈಲಿದೆ. ಕೊನೆಯ ಕ್ಷಣದಲ್ಲಿ ಸಾಯುವಾಗ ಹೇಗೆ ಸಾಯಬೇಕು, ಸತ್ತ ಮೇಲೆ ಏನಾಗಬೇಕು, ಯಾರ ಕೈಲಿದೆ ಅಂದರೆ ನಮ್ಮ ಕೈಯಲ್ಲಿದೆ. ನಾವು ಪುಣ್ಯಶಾಲಿಗಳಾದರೆ ಇದೆಲ್ಲ ಸುಖಮಯ ಆಗುತ್ತೆ. ಪಾಪಿಗಳಾದರೆ ಇದೆಲ್ಲ ತುಂಬ ದುಃಖಮಯ, ದುರ್ಭರ. ಆಮೇಲೆ ಅದಕ್ಕೆ ಪರಿಹಾರವೂ ಇಲ್ಲ, ಸರಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಸ್ಥಿತಿ ಹೋಗ್ತೀವಿ. ಹಾಗಾಗಿ ಜೀವಯಾನ ತುಂಬ ಮುಖ್ಯ. ಜೀವಯಾನವನ್ನು ತಿಳ್ಕೊಳ್ಬೇಕು. ಜೀವ ಹೇಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಬೇಕಾದಲ್ಲೇ ಹೋಗೋ ಹಾಗೆ ಮಾಡೋದು ಹೇಗೆ ಜೀವವನ್ನು. ಒಳ್ಳೆ ದಾರಿಯಲ್ಲೇ ಹೋಗಬೇಕು. ಈಗ ಒಳ್ಳೆ ದಾರಿಯಲ್ಲಿ ಇರಬೇಕು ನಾವು, ಅದು ದಾರಿ. ಇಷ್ಟಿಟ್ಕೊಳ್ಳೋಣ. ನಾಳೆ ಮತ್ತೆ ಮುಂದಿನ ಭಾಗಕ್ಕೇನು ಕೇಳ್ಬೋದು, ಮತ್ತು ಮುಂದಿನ ಭಾಗನೂ ಕೇಳ್ಬೋದು, ಆಮೇಲೆ ಪ್ರವಚನದ್ದು ಕೂಡ ಕೇಳ್ಬೋದು. ಒಂದು ದಿನ ಮೆಲುಕು ಹಾಕಿ ಆಮೇಲೆ ನಾಡಿದಿಂದ ಹೊಸ ಪಾಠಕ್ಕೆ ಹೋಗೋಣ. ಹರೇ ರಾಮ.